ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳಾಯಿತು. ಪರೀಕ್ಷೆ 22 ಮತ್ತು 23, 24 ಮತ್ತು 25ರಂದು 4 ದಿನಗಳವರೆಗೆ ಎಕ್ಸಾಮ್ ಆಯಿತು. ಅದರಲ್ಲಿ 23ನೇ ತಾರೀಕು GK ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. 23ನೇ ತಾರೀಕಿನ ದಿನ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್ ಮತ್ತು ಜೂನಿಯರ್ ಕನ್ಸೋಲ್ ಆಪರೇಟರ್ ಈ ಒಂದು ಹುದ್ದೆಗಾಗಿ ನಡೆದಿರತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ 13 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀನಿ. ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಒಂದ್ಸರಿ ನೋಡಿಕೊಂಡು ನಿಮಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಬ್ಬ ಪುರುಷ ಹಾಗೂ ಒಂದು ಹುಡುಗ ಮಾಡುವ ಕೆಲಸದ ಸಾಮರ್ಥ್ಯದ 4 ಪಟ್ಟು. ಒಬ್ಬ ಮನುಷ್ಯ ಮತ್ತು ಒಬ್ಬ ಹುಡುಗ ಮಾಡ್ತಕ್ಕಂಥ ಕೆಲಸದ ಸಾಮರ್ಥ್ಯದ 4 ಪಟ್ಟು ಅಂದಾಗ 4 ಜನ ಪುರುಷರು, 4 ಜನ ಮೆನ್ನು ಮತ್ತು 4 ಜನ ಬಾಯ್ಸು. ಹೌದಾನೆ? 4 ಜನ ಪುರುಷರು ಮತ್ತು 4 ಜನ ಹುಡುಗರು ಮಾಡ್ತಕ್ಕಂಥ ಕೆಲಸ 4 ಪಟ್ಟು ಅಂದಾಗ ಆ ಸಾಮರ್ಥ್ಯದ ಕೆಲಸವನ್ನ 5 ಜನ ಪುರುಷರು ಹಾಗೂ 2 ಹುಡುಗರು ಒಟ್ಟುಗೂಡಿ ಮಾಡುವರು. ಅದೇ ಕೆಲಸವನ್ನ ಎಷ್ಟಂತೆ? 5 ಜನ ಪುರುಷರು ಮತ್ತು 2 ಹುಡುಗರು ಮಾಡ್ತಾರಂತೆ. ನೋಡ್ರಿ, ಕ್ಲಿಯರ್ ಆಯ್ತಾ? ಇದು ಒಬ್ಬ ಪುರುಷ ಮತ್ತು ಒಬ್ಬ ಹುಡುಗ ಮಾಡ್ತಕ್ಕಂಥ ಕೆಲಸದ 4 ಪಟ್ಟು. ನೋಡ್ರಿ, 4 ಪಟ್ಟು ಕೆಲಸವನ್ನ 5 ಜನ ಪುರುಷರು 2 ಹುಡುಗರು ಮಾಡ್ತಾರಂತೆ. ಕ್ವಶನ್ ಏನು ಕೇಳಿದರೆ, ಹಾಗಾದ್ರೆ ಒಬ್ಬ ಪುರುಷ ಮತ್ತು ಒಬ್ಬ ಹುಡುಗ, ಮೊದಲು ಪುರುಷನ್ ನೋಡ್ರಿ ರೇಷೋ, ಒಬ್ಬ ಪುರುಷ ಒಬ್ಬ ಹುಡುಗನ ಸಾಮರ್ಥ್ಯದ ಅನುಪಾತ ಕೇಳಿದರೆ. ಎಸ್, ಇರ್ಲಿ ಕೇಳಿ. ಎಸ್, ಈಗ ಏನ್ ಮಾಡ್ಬೇಕು ನಾವು? ಸಿಂಪಲ್, ಇದು ಹಚ್ಕೊಳ್ಳೋದ ಗೊತ್ತಾಯ್ತು ಅಂದ್ಬಿಟ್ರೆ ಮುಗಿದೋಯ್ತು. ಬಾಯ್ಸ್ ಅನ್ನ ಒಂದ್ ಕಡೆಗೆ ಹಚ್ಕೊಳ್ಬೇಕು, ಪುರುಷರನ್ನ ಒಂದ್ ಕಡೆಗೆ ಹಚ್ಕೊಳ್ಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ 4M ಅದ, ಇಲ್ಲಿ 5M ಈ ಕಡೆ ಬಂದ್ರೆ ಏನಾಗುತ್ತೆ? -5M ಆಗುತ್ತೆ. ನಿಮ್ಗೆ 4M ದಲ್ಲಿ 5M ಕಳಿಲಿಕ್ಕೆ ಬರುತ್ತೆ, ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಬಿಟ್ಟು. ಈಗ ಬಿ ಈ ಕಡೆ ಇದಲ್ಲ, ಈ 2B ಈ ಕಡೆ ತರೋಣ. ಇಲ್ಲಿ 4B ಉಳಿತಾ, ಇದು 4B ಇದೆ, ಪ್ಲಸ್ 2B ಇರೋದು ಈಸ್ ಈಕ್ವಲ್ ಒಳಗಡೆ ಬಂದ್ರೆ -2B ಆಯ್ತು, ಮುಗೀತಿದು. ಬಾಯ್ಸ್ ಒಂದ್ ಕಡೆ ಬಂದ್ರು. ಈಗ 5M ಇದೆ, ಇಲ್ಲಿ ಏನು ಚೇಂಜಸ್ ಇಲ್ಲ. ಎಸ್, ಇಲ್ಲಿ 4M ಈಸ್ ಈಕ್ವಲ್ ದಾಟಿ ಹೊರಗಡೆ ಬಂದಾಗ -4M ಆಯ್ತು. ಇವಾಗ ನೋಡ್ರಿ, ಬಾಯ್ಸ್ ಒಂದ್ ಕಡೆ ಬಂದ್ರು, ಪುರುಷರು ಮೆನ್ಸ್ ಒಂದ್ ಕಡೆ ಬಂದ್ರು. ಎಸ್, 4B ದಲ್ಲಿ 2B ಹೋದ್ರೆ ಎಷ್ಟು B ಉಳಿತು? 2B ಉಳಿತು, ಈಸ್ ಈಕ್ವಲ್ ಟು. ಹೌದಾ? ಎಸ್, ಈಗ 5M ದಲ್ಲಿ 4M ಹೋದ್ರೆ ಎಷ್ಟು M? 1M. ಇದು ಒಂದು ಹಚ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೌದಾ? ಆದ್ರೂ ಗೊತ್ತಲ್ಲ ಅಂತ ಹಚ್ಕೊಳ್ತಾ ಇದ್ದೀನಿ. ಹೌದಾ? ಇಲ್ಲಿ ಏನಿಲ್ಲ ಅಂದ್ರೆ 1M, ಬರೇ ಕೇವಲ M ಹಚ್ಕೊಂಡ್ರೆ 1M ಅಂತ ಇರುತ್ತೆ. ಎಸ್, ಇರ್ಲಿ. ಈಗ ನೋಡ್ರಿ, ಒಬ್ಬ ಪುರುಷ ಮಾಡ್ತಕ್ಕಂಥ ಕೆಲಸವನ್ನ 2 ಹುಡುಗರು ಮಾಡ್ತಾರೆ. ಇದೇ ಸಾಮರ್ಥ್ಯ. ಎಸ್, ಈಗ ಮೊದಲು ಒಬ್ಬ ಪುರುಷ ಮತ್ತು ಒಬ್ಬ ಹುಡುಗನ ಸಾಮರ್ಥ್ಯ ಕೇಳಿದ್ದಾರೆ. ಒಬ್ಬ ಪುರುಷ ಮೆನ್ ರೇಷಿಯೋ B. ಹೌದಾ? ಒಬ್ಬ ಪುರುಷ ಮತ್ತು ಒಂದು ಹುಡುಗನ ರೇಷಿಯೋ ಕೇಳಿದರೆ. ಎಸ್, M ರೇಷಿಯೋ ಏನೈತೆ ನೋಡ್ರಿ, M ಈಸ್ ಈಕ್ವಲ್ ಟು ಎಷ್ಟು? 2. ಇದು ಅಲ್ಲ, ಇವೆರಡಕ್ಕೂ ಗುಣಾಕಾರ ಇರುತ್ತೆ. M ಈಸ್ ಈಕ್ವಲ್ ಟು ಎಷ್ಟು? 2 ರೇಷಿಯೋ, 2ರಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. B ಈಸ್ ಈಕ್ವಲ್ ಟು ಎಷ್ಟು? 1. ಹಾಗಾದ್ರೆ B 1ರಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. ಹಾಗಾದ್ರೆ ಒಬ್ಬ ಪುರುಷ ಮತ್ತು ಒಂದು ಹುಡುಗನ ಕೆಲಸದ ರೇಷಿಯೋ ಏನಾಯ್ತು? 2:1 ಈಸ್ ರೈಟ್ ಆನ್ಸರ್. ಸಿಂಪಲ್. ನೋಡ್ರಿ, ಎಷ್ಟು ಈಸಿ ಮಾಡ್ಬೋದು. 2:1 ಐತೆ ಆಯ್ಕೆಯಲ್ಲಿ. ಎಸ್, 2:1 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, M ಈಸ್ ಈಕ್ವಲ್ ಟು 2, B ಈಸ್ ಈಕ್ವಲ್ ಟು 1. B ಈಸ್ ಈಕ್ವಲ್ ಟು 2 ಅಲ್ಲ, 2ಕ್ಕೆ B ಗುಣಾಕಾರ ಇರುತ್ತೆ. ಹೌದಾ? ಇಲ್ಲಿ M 1ಕ್ಕೆ ಗುಣಾಕಾರ ಇರುತ್ತೆ. ಹೌದಾ? ಇವೆಲ್ಲ ಬೇಸಿಕ್ ಅಲ್ಲಿ ತಿಳ್ಕೊಂಡಿರ್ತೀರಿ ಈಗಾಗಲೇ ನೀವು. ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನು? M ಪುರುಷ 2ರಷ್ಟು ಕೆಲಸದ ಸಾಮರ್ಥ್ಯವನ್ನು ಹೊಂದಿರ್ತಾನೆ. B ಇವನ ಅರ್ಧ, ಪುರುಷನ ಅರ್ಧ ಅಥವಾ ಅಂದ್ರೆ 1ರಷ್ಟು ಕೆಲಸವನ್ನ ಹೊಂದಿರ್ತಾನೆ ಅಂತ ಅರ್ಥ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 2. ಒಂದು ಪೆಟ್ಟಿಗೆಯಲ್ಲಿ 8 ಕೆಂಪು, 7 ನೀಲಿ, 6 ಹಸಿರು ಚೆಂಡುಗಳಿವೆ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ತೆಗೆಯಲಾಗಿ ಅದು ಕೆಂಪು ಅಥವಾ ಹಸಿರು ಅಲ್ಲದಿರುವ ಸಂಭವನೀಯತೆ ಎಷ್ಟು? ನೋಡ್ರಿ, ಒಂದು ಬ್ಯಾಗ್ ಅಲ್ಲಿ ರೆಡ್ ಬಾಲ್ಸ್ 8 ಇದಾವಂತೆ, ಬ್ಲೂ ಬಾಲ್ಸು 7 ಇದಾವಂತೆ, ಗ್ರೀನ್ ಬಾಲ್ಸು
6 ಹಾಗಾದ್ರೆ ಟೋಟಲ್ ಎಷ್ಟು ಬಾಲ್ ಅದು ನೋಡ್ರಿ 8 7 15 15 1 6 21 ಬಾಲ್ ಇದಾವೆ. ಟೋಟಲ್ ಬಾಲ್ ಎಷ್ಟಿದಾವೆ? 21 ಇದಾವೆ. ಇಲ್ಲಿ ಸಂಭವನೀಯತೆಯನ್ನು ಕಂಡುಹಿಡಿಬೇಕಾದ್ರೆ ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಅಂತ ಒಂದು ಫಾರ್ಮುಲಾ. ಟೋಟಲ್ ಪಾಸಿಬಿಲಿಟಿ ಇದೊಂದು ಗೊತ್ತಿರಬೇಕು. ಟೋಟಲ್ ಪಾಸಿಬಿಲಿಟಿ ಅಂತಂದ್ರೇನು? ಒಟ್ಟು ಬಾಲುಗಳಲ್ಲಿ ಎಷ್ಟು ಬಾಲುಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಒಟ್ಟು ಬಾಲುಗಳು ಎಷ್ಟಿದಾವೆ? 21 ಇದಾವೆ. 21 ಬಾಲುಗಳಲ್ಲಿ ಎಷ್ಟು ಬಾಲಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಒಂದು ಬಾಲನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾದ್ರೆ 21C1 ಅಂದ್ರೆ ಇಲ್ಲಿ ಕೆಳಗಡೆ 1 ಇತ್ತಂದ್ರೆ ಇಲ್ಲಿ 21 ಏನಿದೆ ಅದೇ ವ್ಯಾಲ್ಯೂ ಇರುತ್ತೆ. ನೋಡ್ರಿ ಹೆಂಗೆ ಇಲ್ಲಿ 21ಕ್ಕೆ 21 ಬರ್ಕೊಂಡ್ಬಿಡ್ತೀವಿ, ಮುಗಿದೋಯ್ತು. ಇಲ್ಲಿ 1 ಇದೆಯಲ್ಲ, ಒಂದ ಸಂಖ್ಯೆನ ಬರ್ತೀವಿ, ಡಿವೈಡೆಡ್ ಬೈ ಇಲ್ಲಿ 1 ಇದೆಯಲ್ಲ, 1 ಫ್ಯಾಕ್ಟೋರ್ ಅಂತ ಬರ್ಕೊಂಡಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ? 21 ಆಗುತ್ತೆ. ಒಂದ್ ವೇಳೆ ಇಲ್ಲಿ 2 ಇತ್ತಂತ ಇಟ್ಕೊಳ್ಳಿ, 21C 2 ಇತ್ತಂತಂದ್ರೆ ಇಲ್ಲಿ 21 × 20 ಇಳಿಕೆ ಕ್ರಮದಲ್ಲಿ 2 ಸಂಖ್ಯೆಗಳನ್ನ ಬರ್ಕೊಳ್ಬೇಕು. ಹೌದಾ? ಸಂಭವನೀಯತೆ ಕಂಡಿಡುವ ಸುಮಾರು ಕ್ವಶನ್ಗಳನ್ನು ಈಗಾಗಲೇ ಬಿಡಿಸಿದ್ದೀನಿ ನಾನು. ಯಾರು ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಸುಮಾರು 200ಕ್ಕೂ ಹೆಚ್ಚು ವಿಡಿಯೋಗಳಿದಾವೆ ಟೋಟಲ್ ಆಗಿ. ಈ ಒಂದು ಪಾಸಿಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳು ಕೂಡ ತುಂಬಾ ಬಿಡಿಸಿದ್ದೀನಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಇಲ್ಲಿ 21C 2 ಇತ್ತಂದ್ರೆ 21 × 20 ಬರ್ಕೊಳ್ತಿದ್ವಿ, 21 × 20 ಡಿವೈಡೆಡ್ ಬೈ ಇಲ್ಲಿ 2 ಇರ್ತಲ್ಲ, 2 ಫ್ಯಾಕ್ಟೋರಿಯಲ್ ಅಂದಾಗ 2 × 1 ಹಿಂಗ ಬರ್ಕೊಂಡು ಏನ್ ಮಾಡ್ತೀವಿ ನಾವು? ಕನಿಷ್ಠ ಮಾಡ್ತಿದ್ವಿ, ಸಂಕ್ಷೇಪಿಸ್ತಿದ್ವಿ. ಈಗ ನೋಡ್ರಿ ಇಲ್ಲಿ 1 ಬಂದಿರುವುದರಿಂದ ಇದ್ರ ವ್ಯಾಲ್ಯೂ ಏನಾಗುತ್ತೆ? 21 ಆಗುತ್ತೆ. ಇದೇನು? ಟೋಟಲ್ ಪಾಸಿಬಿಲಿಟಿ. ಹಾಗಾದ್ರೆ ಇಲ್ಲಿ ಟೋಟಲ್ ಪಾಸಿಬಿಲಿಟಿ ಕೆಳಗಡೆ ತಾನೆ, ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಏನಾಯ್ತು? 1 ಆಯ್ತು. ಆಯ್ತಾ? 21 ಆಯ್ತು. ಟೋಟಲ್ ಪಾಸಿಬಿಲಿಟಿ 21. ಫೇವರೇಬಲ್ ಪಾಸಿಬಿಲಿಟಿ. ಈಗ ಫೇವರೇಬಲ್ ಪಾಸಿಬಿಲಿಟಿ ಅಂದ್ರೆ ಕ್ವಶನ್ ಏನ್ ಕೇಳಿದ್ದಾರೆ, ಅದನ್ನ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಫೇವರೇಬಲ್ ಪಾಸಿಬಿಲಿಟಿ. ಅದೇ ಕೆಂಪು ಅಥವಾ ಹಸಿರು ಅಲ್ಲದಿರುವ, ನೋಡ್ರಿ ಕೆಂಪುನು ಅಲ್ಲಂತೆ ಹಸಿರುನು ಅಲ್ಲಂತೆ. ಹಾಗಾದ್ರೆ ಫೇವರೇಬಲ್ ಏನು? 7 ಬಾಲಗಳಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ನಾವೀಗ. 7 ಬಾಲಗಳಲ್ಲಿ ಎಷ್ಟು ಬಾಲಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು? 1 ಬಾಲನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾದ್ರೆ ಫೇವರೇಬಲ್ ಪಾಸಿಬಿಲಿಟಿ 7 ಬಾಲುಗಳಲ್ಲಿ ನೋಡ್ರಿ ಕೇವಲ ಬ್ಲೂ ಬಾಲ್, ರೆಡ್ ಮತ್ತು ಗ್ರೀನ್ ಅಲ್ಲದಿರುವಂದಾಗ ಅವೆರಡನ್ನು ತೆಗೆದಾಕ್ಬಿಡಿ, ಮುಗಿದ ಹೋಯ್ತು. ಅವೆರಡಲ್ಲ ಅಂದ್ರೆ ಯಾವುದು? ಬ್ಲೂ ಬಾಲ್ ಅನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಆ 7 ಬಾಲ್ಗಳಲ್ಲಿ ಎಷ್ಟು ಬಾಲ್ಗಳನ್ನ? 1 ಬಾಲನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ 1 ಬಂತಿಲ್ಲ, ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 7 ಆಯ್ತು. ಇಲ್ಲಿ ಹಂಗೆ 21C1 ಬಂದಾಗ ಅದ್ರ ವ್ಯಾಲ್ಯೂ 21 ಆಯ್ತು ತಾನೆ. ಅದೇ ರೀತಿಯಾಗಿ 7C1 ಬಂದಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ? 7 ಆಗುತ್ತೆ. ಅದು ಫೇವರೇಬಲ್ ಪಾಸಿಬಿಲಿಟಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು 7 ಆಯ್ತು. ಮುಗಿತಾ? ಎಸ್. ಇದನ್ನ ಸಂಕ್ಷೇಪಿಸಿದ್ರೆ ಎಷ್ಟಾಗುತ್ತೆ? 7 1 7, 7 3 21. ಹಾಗಾದ್ರೆ 1/3 ಈಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಮಾಡಿದ್ 1/3 ಇದೆನಾ? ಎಸ್. ಆಯ್ಕೆ 1 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸಿಂಪಲ್ ಇದೆಲ್ಲ. ಎಸ್. ಮುಂದಿನ ಕ್ವಶನ್ಗೆ ಹೋಗೋದಾ? ಎಸ್ ಸ್ನೇಹಿತರೆ, ಅರ್ಥ ಆಯ್ತು ಅಂದ್ರೆ ಬೇಗ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. ಸಮಯ 10:25 ಆದಾಗ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಪ್ರತಿಫಲಿತ ಕೋನ. ನೋಡ್ರಿ ಟೈಮ್ ಎಷ್ಟಾಗಿದೆ ಅಂತೆ? 10:25 ಆಗಿದೆ. ಹಾಗಾದ್ರೆ ಕ್ವಶನ್ ಏನ್ ಕೇಳಿದರೆ? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕೇಳಿಲ್ಲ. ನಡುವಿನ ಕೋನ ಇದೆ, ಆದ್ರೆ ಪ್ರತಿಫಲಿತ ಕೋನ ಅಂತ ಕೇಳ್ಬಿಟ್ಟಿದ್ದಾರೆ. ಪ್ರತಿಫಲಿತ ಕೋನ ಅಂದ್ರೆ ಏನು? ಯಾವ ರೀತಿ ಇರುತ್ತೆ? ಈಗಿಲ್ಲೇ 10 ಈ ಕಡೆ ದೊಡ್ಡ ಮುಳ್ಳು ಇರುತ್ತೆ ಅಂತ ಇಟ್ಕೊಳ್ಳಿ, 5 ಇಲ್ಲಿರುತ್ತೆ, 25 ಆದಾಗ ಇಷ್ಟಿರುತ್ತೆ. ಈಗ ನಾವು ಕಂಡುಹಿಡಬೇಕಾಗಿದ್ದು ಈ ಕೋನ ಹಿಡಿತಾ ಇದ್ವಿ. ಇಲ್ಲಿ 10 ಇರ್ತದ್ದು, ಚಿಕ್ಕ ಮುಳ್ಳು ಇಲ್ಲೇ 10 ಅಂತ ಇಟ್ಕೊಳ್ಳಿ, ಇಲ್ಲಿ 5, 10, 25 ಆಗ್ತಿತ್ತು. ಪ್ರತಿಫಲಿತ ಕೋನ ಅಂದ್ರೆ ಈ ಕೋನ ಅಲ್ಲ, ಈ ಕೋನ, ಬಾಹ್ಯ ಕೋನವನ್ನ ಕಂಡುಹಿಡಿಬೇಕು ನಾವು ಇವಾಗ. ಹೌದಾ? ಇದು ನಿಮಗೆ ಸರಳ ರೇಖೆ ಇರೋದು ಗೊತ್ತಾಗ್ತಾ ಇಲ್ಲ. ನೋಡ್ರಿ ಈ ರೀತಿ ಇತ್ತು ಅಂತ ಇಟ್ಕೊಳ್ಳಿ. ನಾವು ಇಲ್ಲಿವರೆಗೆ ನಡುವಿನ ಕೋನ ಅಂದ್ರೆ ಇದನ್ನು ಕಂಡುಹಿಡಿತಾ ಇದ್ವಿ, ಈ ಕೋನವನ್ನ ಕಂಡುಹಿಡಿತಾ ಇದ್ವಿ. ಇದು ಫಲಿತ ಕೋನ ಅಂತ ಕರೀತಾರೆ. ಫಲಿತ ಕೋನ. ಪ್ರತಿಫಲಿತ ಕೋನ ಅಂತಂದ್ರೆ ಬಾಹ್ಯ ಕೋನ. ಇದು ಹೊರಗಡೆ ಇರ್ತಕ್ಕಂಥದ್ದು ಏನದಲ್ಲ, ಇದಕ್ಕೆ ನಾವು ಬಾಹ್ಯ ಕೋನ ಅಥವಾ ಪ್ರತಿಫಲಿತ ಕೋನ ಅಂತ ಕರೀತಾರೆ. ಹಾಗಾದ್ರೆ ಹೆಂಗ್ ಕಂಡುಹಿಡಿಬೇಕು ಇದನ್ನ? ನಮ್ಗೆ ಇದನ್ನ ಕಂಡುಹಿಡಿಯೋದು ಗೊತ್ತು, ಒಳಗಡೆ ಈಸಿಯಾಗಿ ಕಂಡುಹಿಡಿದು ಬಿಡ್ತೀವಿ ಕೋನವನ್ನ. ಆ ಕೋನವನ್ನ ಕಂಡುಹಿಡಬೇಕಾದ್ರೆ ಟೋಟಲ್ ಈ ಸರ್ಕಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿಯಲ್ಲಿ ಇದನ್ನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಬಾಹ್ಯ ಕೋನ, ಪ್ರತಿಫಲಿತ ಕೋನ ಇರುತ್ತೆ. ಹೌದು ತಾನೆ? ಹಾಗಾದ್ರೆ ಇದನ್ನ ಕಂಡುಹಿಡಿತಕ್ಕಂಥ ಸೂತ್ರ ಏನಿದೆ? 30H
ಮೈನಸ್ 11/2 ಮಿನಿಟ್ಸ್. ನಮಗೇನು ಸಿಗುತ್ತೆ? ಒಳಗಡೆ ಕೋನ ಸಿಗುತ್ತೆ, ನಮಗೆ ಅಂತರ್ಕೋನ ಸಿಗುತ್ತೆ. ಎಸ್, ಈಗಿಲ್ಲ 30 ಇದೆ ಇಂಟು ಎಚ್ ಅಂದ್ರೆ ಅವರ್ಸ್ ಎಷ್ಟಿದೆ? 10 ಇದೆ. ಮೈನಸ್ 11/2 ಇಂಟು 25 ಇದೆ. ಹೌದಾ? ಎಸ್, 2 ಒಂದಲ್ಲೇ 2 12.5 ಕ್ಯಾನ್ಸಲ್ ಆಯ್ತಾ? 30 ಇಂಟು 10 300 ಮೈನಸ್. ಹೌದಾ? 11 ಐದಲೆ 55ಕ್ಕೆ 5 10ಗೆ ಬಂತು 1. ಇಲ್ಲಿ ಪಾಯಿಂಟ್ ಇದೆ. 11 22, 11 55ಕ್ಕೆ 5 ಕೈಲ ಬಂತು 5. 11 22 1 5 27 7 ಕೈಲ ಬಂತು 2. 11 11 1 2 13 137 ಆಯ್ತು. ಈಗ 300ರಲ್ಲಿ 137 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 162.5. ಹೌದಾನೆ? 100 200 60 39 7 7ವರೆಯಿಂದ 2ವರೆ 10 ಆಗುತ್ತೆ. ಕರೆಕ್ಟ್ ಎಷ್ಟೈತೆ? 300 ಆಗುತ್ತೆ. ಹಾಗಾದ್ರೆ ಇದು ಏನಿದು? ಅಂತರ್ಕೋನ. ಈ ಕೋನ ಎಷ್ಟೈತೆ? 162.5 ಡಿಗ್ರಿ ಆಗುತ್ತೆ. ಎಷ್ಟಾಗುತ್ತೆ ಇದು? 162.5 ಡಿಗ್ರಿ ಆಗುತ್ತೆ. ಅವ್ರು ಇದನ್ನು ಕೇಳಿಲ್ಲ ಆಯ್ಕೆಯಲ್ಲಿ. ಮತ್ತೆ ಇದು 162 ಡಿಗ್ರಿ ಐತೇನು? 162.5 ಡಿಗ್ರಿ ಇಲ್ಲ. ಹೌದಾ? ಒಂದೇ ಕೊಟ್ಟರೆ ಅದನ್ನ ಯಾಕೆ ಬಿಡ್ತಿದ್ರಿ? ಕ್ವಶನ್ ಕೇಳಿದ್ದು ಪ್ರತಿಫಲಿತ ಕೋನ ಕೇಳಿರೋದ್ರಿಂದ ಈ ಕೋನ ನಮಗೆ ಗೊತ್ತಾಯ್ತು. ಈಗ 360ಯಲ್ಲಿ ಟೋಟಲ್ 360ಯಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಈ ಕೋನ ಸಿಗುತ್ತೆ ನಮಗೆ. ಹಾಗಾದ್ರೆ 360 ಡಿಗ್ರಿಯಲ್ಲಿ 162.5 ಇಲ್ಲಿ 0.0 ಗೊತ್ತಿಲ್ಲ ನಮ್ಗೆ, ಇರಲಿ. ಎಸ್, ಈಗ ಮೈನಸ್ ಮಾಡಿದ್ರೆ ಏನಾಗುತ್ತೆ? 360 ಟೋಟಲ್ ಅಲ್ಲಿ 162.5 ಮೈನಸ್ ಮಾಡಿದಾಗ ಪ್ರತಿಫಲಿತ ಕೋನ ಸಿಗುತ್ತೆ. 10ರಲ್ಲಿ 5 ಹೋದ್ರೆ 5 ಕೈಲ ಬಂತು 1. 10ರಲ್ಲಿ 3 ಹೋದ್ರೆ 7 ಕೈಲ ಬಂತು 1. 6ರಲ್ಲಿ 7 ಹೋಗಲ್ಲ. 16ರಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ? 9 ಕೈಲ ಬಂತು 1. 3ರಲ್ಲಿ 2 ಹೋದ್ರೆ 1. 197.5 ಡಿಗ್ರಿ ಇದು ಇದೆ ಆನ್ಸರ್. ಇದು ಪ್ರತಿಫಲಿತ ಕೋನ. ಇದನ್ನ 197.5. ಎಸ್, 0.5 ಅಂದ್ರೇನು? ಅರ್ಧ. ಅದೇ ಇದೆ ನೋಡ್ರಿ, ಅರ್ಧ. 197.1/2 ಡಿಗ್ರಿ ಇದು ರೈಟ್ ಆನ್ಸರ್. ಹೌದಾ? 0.5 ಅಂದ್ರಷ್ಟೇ, 1/2 ಅಂದ್ರೂ ಅಷ್ಟೇ. ಕ್ಲಿಯರ್? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 4. ಪ್ರತಿ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ರೈಲು ಒಂದು ಕಂಬವನ್ನ 12 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ. ನೋಡ್ರಿ, ಈಗಾಗಲೇ ನಾನು ಇದು ಟೈಪ್ 1 ಕ್ವಶನ್. ಇಲ್ಲ ಡಿಸ್ಟೆನ್ಸ್ ಏನಾಗುತ್ತೆ? ಒಂದು ವಿದ್ಯುತ್ ಕಂಬವನ್ನ ಅಥವಾ ಒಂದು ಗಿಡವನ್ನ, ಒಬ್ಬ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನ ಒಂದು ಟ್ರೈನ್ ದಾಟಬೇಕಾದ್ರೆ ಟ್ರೈನು ಚಲಿಸಿದ ದೂರನೇ ಆ ಟ್ರೈನಿನ ಉದ್ದ ಇರುತ್ತೆ, ಅಥವಾ ಟ್ರೈನಿನ ಉದ್ದನೇ ಅದು ಚಲಿಸಿದ ದೂರ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ 12 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನು ದಾಟಿದ್ದು ಅಂತಂದ್ರೆ 12 ಸೆಕೆಂಡ್ನಲ್ಲಿ ಈ 45 ಕಿಲೋಮೀಟರ್ ಸ್ಪೀಡಲ್ಲಿ ಎಷ್ಟು ದೂರ ಹೋಗುತ್ತೆ ಅದೇ ಆ ಟ್ರೈನಿನ ಉದ್ದ ಆಗುತ್ತೆ. ಹಾಗಾದ್ರೆ ಟ್ರೈನಿನ ಉದ್ದ ಎಷ್ಟಾಗುತ್ತೆ? ಟೈಮ್ ಕೊಟ್ಟಿದ್ದಾರೆ. ಟೈಮ್ ಏನಿದೆ? 12 ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಸ್ಟೆನ್ಸ್ ಏನಾಗುತ್ತೆ? ಅಥವಾ ಟ್ರೈನಿನ ಉದ್ದ, ಎರಡು ಒಂದೇ. ಟ್ರೈನಿನ ಉದ್ದ ಅಂದ್ರೆ ಅಷ್ಟೇ ಯಾವಾಗ? ಒಬ್ಬ ವ್ಯಕ್ತಿ ಅಥವಾ ಕಂಬ ಅಥವಾ ಒಂದು ಗಿಡವನ್ನ ಕೊಟ್ಟಾಗ. ಈಗಿಲ್ಲೇ ಡಿಸ್ಟೆನ್ಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡು. ಡಿಸ್ಟೆನ್ಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡ್ ಆಗಿರುತ್ತೆ. ಹೌದಾ? ಡಿಸ್ಟೆನ್ಸ್ ಗೊತ್ತಿಲ್ಲ. ಎಸ್, ಟೈಮ್ ಏನಿದೆ ನಿಮಗೆ? 12 ಸೆಕೆಂಡ್ ಇದೆ. ಇಂಟು ಸ್ಪೀಡ್ ಏನಿದೆ? 45 ಕಿಲೋಮೀಟರ್ ಪರ್ ಅವರ್ ಇದೆ. ಅದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಮೀಟರ್ ಸೆಕೆಂಡ್ ಇದೆ. ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ 5/18 ಗುಣಾಕಾರ ಮಾಡಬೇಕು. ಮೀಟರ್ ಚಿಕ್ಕದು, ಚಿಕ್ಕ ಮೂಲಮಾನವನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಮೇಲೆ ಚಿಕ್ಕದಿರಬೇಕು 5. ಅಥವಾ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಮೇಲೆ ದೊಡ್ಡದಿರಬೇಕು, 18/5 ಇರಬೇಕು. ಕ್ಲಿಯರಾ? ಎಸ್, ಈಗ ನೋಡ್ರಿ, 6 2 12, 6 3 18, 3 1 3, 3 1 3, 1 ಉಳಿತು 15 ಆಗುತ್ತೆ, 3 5 15, 5 2 10, 15 150 ಆಗುತ್ತೆ. ಹಾಗಾದ್ರೆ ಆ ಟ್ರೈನಿನ ಉದ್ದ ಎಷ್ಟಾಗುತ್ತೆ? 150 ಮೀಟರ್ ಆಯ್ತು. ನೋಡ್ರಿ, ಇದು ಟ್ರೈನಿನ ಉದ್ದ. ಇದೇನದು? ಡಿಸ್ಟೆನ್ಸ್ ಅಂದ್ರೂ ಅಷ್ಟೇ, ಅಥವಾ ಲೆಂತ್ ಆಫ್ ಟ್ರೈನ್ ಅಂದ್ರೂ ಅಷ್ಟೇ. ಹೌದಾ?
ಟ್ರೈನಿನ ಉದ್ದ ಅಂದ್ರೂ ಅಷ್ಟೇ, ಅದು ಚಲಿಸಿರ್ತಕ್ಕಂಥ ದೂರ ಅಂದ್ರೂ ಅಷ್ಟೇ. ಎಸ್, ಈಗ ಗೊತ್ತಾಯ್ತು ನಮಗೆ 150 ಮೀಟರ್ ಹೋಗಕ್ಕೆ ಎಷ್ಟು ಸೆಕೆಂಡ್ ತೆಗೆದುಕೊಂಡಿತ್ತು? 12 ಸೆಕೆಂಡ್ ಅನ್ನ ತೆಗೆದುಕೊಂಡಿತ್ತು. 150 ಮೀಟರ್ ಹೋಗ್ಲಿಕ್ಕೆ 12 ಸೆಕೆಂಡ್ ಅನ್ನ ತೆಗೆದುಕೊಂಡಿತ್ತು. ಹೌದು ತಾನೆ? ಎಸ್, ಕ್ವಶನಿಗೆ ಬರ್ತೀನಿ ನಾನು. ಈಗೇನು ಕೇಳಿದರೆ 600 ಮೀಟರ್ ಉದ್ದದ ಸೇತುವೆಯನ್ನ ಕ್ರಮಿಸಲು ರೈಲು ತೆಗೆದುಕೊಳ್ಳುವ ಸಮಯವೆಷ್ಟು? ಈಗಿಲ್ಲಿ ಲೆಂತ್ ಆಫ್ ಬ್ರಿಡ್ಜ್ ಕೊಟ್ಟಿದ್ದಾರೆ. ಎಷ್ಟಂತೆ? 600 ಮೀಟರ್. 600 ಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದರೆ, ನೀವೇನಾದ್ರೂ ಇಲ್ಲಿ 150 ಮೀಟರ್ ಹೋಗಕ್ಕೆ 12 ಸೆಕೆಂಡ್ ತೆಗೆದುಕೊಳ್ತು, ಹಾಗಾದ್ರೆ 600 ಮೀಟರ್ ಹೋಗಕ್ಕೆ ಎಷ್ಟು ಟೈಮ್ ತೆಗೆದುಕೊಳುತ್ತೆ ಅಂತ ಲೆಕ್ಕ ಮಾಡಿಬಿಟ್ರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಬ್ರಿಡ್ಜ್ ಅನ್ನ ದಾಟಬೇಕಾದ್ರೆ ಟ್ರೈನು ಕೇವಲ ಬ್ರಿಡ್ಜ್ 600 ಮೀಟರ್ ಮಾತ್ರ ಹೋಗಲ್ಲ. ನೋಡ್ರಿ, ಇದು ಬ್ರಿಡ್ಜ್ ಇದೆ, ಇದೇನಿದು ಬ್ರಿಡ್ಜು, ಇದೆಷ್ಟಿದೆ? 600 ಮೀಟರ್ ಇದೆ. ಈಗ ಟ್ರೈನು 150 ಮೀಟರ್ ಉದ್ದದ ಟ್ರೈನ್ ಇದೆ. ಈ ಕಂಪ್ಲೀಟ್ ಈ ಟ್ರೈನು ಈ 600 ಮೀಟರ್ ಉದ್ದದ ಸೇತುವೆಯನ್ನು ದಾಟಬೇಕಾದ್ರೆ 600 ಮೀಟರ್ ಹೋಗ್ಬೇಕು ಮತ್ತು ತನ್ನನ್ನು ತಾನೂ ದಾಟಬೇಕು. ನೋಡ್ರಿ, ತನ್ನನ್ನು ತಾನು ಕೂಡ ದಾಟಬೇಕು. ಇಲ್ಲಿದ್ದ ಜರ್ನಿ ಸ್ಟಾರ್ಟ್ ಆಯ್ತಂದ್ರೆ 600 ಮೀಟರ್ನು ಹೋಗ್ಬೇಕು ಮತ್ತು ತನ್ನ ಲೆಂತ್ ಎಷ್ಟಿದೆ 150 ಮೀಟರ್ ಅಷ್ಟು ಉದ್ದನೂ ಹೋಗ್ಬೇಕು. ಅವಾಗ ಏನಾಗುತ್ತೆ, ಆ ಟ್ರೈನ್ ಬ್ರಿಡ್ಜ್ ಅನ್ನ ದಾಟಿದಂಗೆ ಆಗುತ್ತೆ. ಹಾಗಾದ್ರೆ ಟೋಟಲ್ ದೂರ ಎಷ್ಟಾಗುತ್ತೆ? 600, ಇದು ಒಂದು 150, 750 ಮೀಟರ್ ಹೋಗ್ಬೇಕು. ಇದು ಟೈಪ್ 2 ಅಲ್ಲಿ ಬಂದಿರತಕ್ಕಂಥ ಕ್ವಶನ್. ಚಲಿಸಿದ ದೂರ ಯಾವಾಗಲೂ ಟ್ರೈನಿನ ಉದ್ದ ಪ್ಲಸ್ ಸೇತುವೆ ಇದ್ರೆ ಸೇತುವೆ ಉದ್ದ ಆ್ಯಡ್ ಆಗುತ್ತೆ, ಬ್ರಿಡ್ಜ್ ಇದ್ರೆ ಸುರಂಗ ಇದ್ರೆ ಸುರಂಗದ ಉದ್ದ ಆ್ಯಡ್ ಆಗುತ್ತೆ, ನದಿ ಇದ್ರೆ ನದಿಯ ಉದ್ದ ಆ್ಯಡ್ ಆಗುತ್ತೆ. ಇವುಗಳನ್ನು ಏನ್ ಮಾಡಬೇಕು? ಆ್ಯಡ್ ಮಾಡ್ಕೊಳ್ಬೇಕು. ಅವಾಗ ಅದು ಟೋಟಲ್ ಚಲಿಸಿದ ದೂರ ಆಗುತ್ತೆ. ಈಗ ಇಲ್ಲಿ ಎಷ್ಟಾಯ್ತು? 750 ಮೀಟರ್ ಚಲಿಸಬೇಕು. 600 ಮೀಟರ್ ಉದ್ದದ ಸೇತುವೆನ ದಾಟಬೇಕಾದ್ರೆ ಆ ಟ್ರೈನು 750 ಮೀಟರ್ ಹೋಗ್ಬೇಕು. ಎಸ್, ಈಗ ಗೊತ್ತಾಯ್ತು ನೋಡ್ರಿ ನಮಗೆ. 150 ಮೀಟರ್ ಹೋಗ್ಲಿಕ್ಕೆ 12 ಸೆಕೆಂಡ್. ನೋಡ್ರಿ, ಯಾವ ಸೂತ್ರ ಬೇಡ. 150 ಮೀಟರ್ ಹೋಗ್ಲಿಕ್ಕೆ, ನೋಡ್ರಿ, 150 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮು? 12 ಸೆಕೆಂಡ್. 12 ಸೆಕೆಂಡ್ ಇಂಟು ಎಷ್ಟು ಸೆಕೆಂಡ್ ಹೋಗ್ಬೇಕು? ಎಷ್ಟು ಮೀಟರ್ ಹೋಗ್ಬೇಕಾದ್ರೆ 750 ಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಈ ಮೀಟರ್ ಕ್ಯಾನ್ಸಲ್, ಈ ಮೀಟರ್ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 15 ಒಂದಲ್ಲಿ 15, 15 5 75, 12 ಎಷ್ಟಾಗುತ್ತೆ? 60. ಉಳಿದಿರ್ತಕ್ಕಂಥದ್ದು ಸೆಕೆಂಡು. ಹಾಗಾದ್ರೆ 60 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ನೋಡ್ರಿ, ಸಿಂಪಲ್. ಎಷ್ಟು ಸೆಕೆಂಡು? 60 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 5. ಎ ಎಂದರೆ ಮೈನಸ್, ಬಿ ಎಂದರೆ ಪ್ಲಸ್, ಸಿ ಎಂದರೆ ಇಂಟು ಮತ್ತು ಡಿ ಎಂದರೆ ಭಾಗಾಕಾರ ಆದರೆ 30D, 5B, 3C, 7A ಮತ್ತು 6 ಇದರ ಮೌಲ್ಯವನ್ನ ಕಂಡುಹಿಡಿಯಿರಿ. ತುಂಬಾ ಈಸಿ ಆಗಿರ್ತಕ್ಕಂಥ ಬಾಡ್ಮಾಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿರ್ತಕ್ಕಂಥ ಅಲ್ಫಾಬೆಟ್ಗಳ ಜಾಗದಲ್ಲಿ ಅವರು ಸಂಕೇತಿಸಿರ್ತಕ್ಕಂಥ ಸಂಕೇತಗಳನ್ನ ಹಾಕೊಂಡ್ರೆ, ಚಿಹ್ನೆಗಳನ್ನ ಹಾಕೊಂಡ್ರೆ ಮುಗಿದು ಹೋಯ್ತು. 30 ನೋಡ್ರಿ, 30. ಡಿ ಅಂದ್ರೇನು? ಭಾಗಾಕಾರ 5. ಬಿ ಅಂದ್ರೇನು? ಪ್ಲಸ್ 3. ಸಿ ಅಂದ್ರೇನು? ಇಂಟು 7. ಎ ಅಂದ್ರೆ -6. ಬಾಡ್ಮಾಸ್ ನಿಯಮದ ಪ್ರಕಾರ ನೋಡ್ರಿ, ಬಾಡ್ಮಾಸ್ ನಿಯಮದ ಪ್ರಕಾರ ಇವೆರಡು ಬರಲ್ಲ. ಇಲ್ಲಿ ಬ್ರಾಕೆಟ್ಸ್ ಮತ್ತು ಹಾಫ್ ಅಂತ ಒಂದು ವಿಶಿಷ್ಟ ಗುಣಾಕಾರ ಬರ್ತಾ ಇಲ್ಲಿಲ್ಲ. ಇಲ್ಲಿರ್ತಕ್ಕಂಥದ್ದು ಡಿವೈಡ್ ಫಸ್ಟ್, ಆಮೇಲೆ ಮಲ್ಟಿಪಲ್, ಆಮೇಲೆ ಅಡಿಷನ್, ಕೊನೆಗೆ ಸಬ್ಸ್ಟ್ರಾಕ್ಷನ್ ಮೈನಸ್ ಮಾಡ್ತಕ್ಕಂಥದ್ದು. ಈಗ ಇಲ್ಲಿ ಫಸ್ಟ್ ಡಿವೈಡ್ ಅಂದ್ರೆ ನೋಡ್ರಿ, ಇವೆರಡಕ್ಕೆ ಡಿವೈಡ್ ಇದೆ. ಮೊದಲು ಇದು ಮುಗಿಸ್ಬಿಡಮ್ಮ. 30ಕ್ಕೆ 5ರಿಂದ ಡಿವೈಡ್ ಮಾಡಿದಾಗ 5 6 30 ಮುಗೀತು. ಪ್ಲಸ್ ಇದ್ರದ್ದು ಮುಗಿದು ಹೋಯ್ತು. ಪ್ಲಸ್ ಈಗ ನೋಡಿ ಮಲ್ಟಿಪಲ್ ಇದೆ, ಇಲ್ಲೇ ಮಲ್ಟಿಪಲ್ ಇದೆ, ಗುಣಾಕಾರ ಮಾಡಿಬಿಡಿ. 7 3 ಎಷ್ಟು? 21. ನೆಕ್ಸ್ಟ್ ಇಲ್ಲಿ -6ಗೆ -6 ಮುಗಿದ ಹೋಯ್ತು. ಈಗ ಇಲ್ಲಿ +6 ಇದೆ, ಇಲ್ಲಿ -6 ಇದೆ, ಎರಡು ತೆಗೆದು ಬಿಡಿ. ಉಳಿದಿರ್ತಕ್ಕಂಥದ್ದು 21 ಈಸ್ ರೈಟ್ ಆನ್ಸರ್. ಇಲ್ಲಿ ಏನಿರಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಹೌದಾ? ಈ +6ರಲ್ಲಿ -6 ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥದ್ದು 21. ಅಥವಾ ಸರ್ ನಾವು ಆ್ಯಡ್ ಮಾಡಬೇಕು, ಹಾಗಾದ್ರೆ ಮೊದಲು ಇವೆರಡು ಕೂಡಿಸ್ಕೊಂಡು ಕೊನೆಗೆ 6 ಮೈನಸ್ ಮಾಡಿದ್ರೆ ಅದೇ 21 ಬರುತ್ತೆ. 21ಕ್ಕೆ ಮೊದಲು 6 ಕೂಡಿಸಿ ನಂತರ 6 ಮೈನಸ್ ಮಾಡಿದ್ರೆ ಅದೇ ತಾನೇ ಬರೋದು. ಎಸ್, ದ ರೈಟ್ ಆನ್ಸರ್ 21 ಈಸ್ ರೈಟ್ ಆನ್ಸರ್. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 6.
CBSE ಬೋರ್ಡ್ ಪರೀಕ್ಷೆಯಲ್ಲಿ ಜೀವಶಾಸ್ತ್ರದಲ್ಲಿ 53% ಉತ್ತೀರ್ಣರಾಗಿದ್ದು, ಆಂಗ್ಲ ಭಾಷೆಯಲ್ಲಿ 61% ಉತ್ತೀರ್ಣರಾಗಿದ್ದು, ಸಮಾಜ ವಿಜ್ಞಾನದಲ್ಲಿ 60% ಉತ್ತೀರ್ಣರಾಗಿದ್ದು, ಜೀವಶಾಸ್ತ್ರ ಮತ್ತು ಆಂಗ್ಲ ಭಾಷೆಯಲ್ಲಿ 24% ಉತ್ತೀರ್ಣರಾಗಿದ್ದು, ಆಂಗ್ಲ ಭಾಷೆ ಮತ್ತು ಸಮಾಜ ವಿಜ್ಞಾನದಲ್ಲಿ 35% ಉತ್ತೀರ್ಣರಾಗಿದ್ದು, ಜೀವಶಾಸ್ತ್ರ ಮತ್ತು ಸಮಾಜ ವಿಜ್ಞಾನದಲ್ಲಿ 27% ಉತ್ತೀರ್ಣರಾಗಿದ್ದಾರೆ ಮತ್ತು 5% ಯಾವುದರಲ್ಲೂ ಉತ್ತೀರ್ಣರಾಗಿಲ್ಲ. ಅಂದ್ರೇನು? 5% ಫೇಲ್ ಆಗಿದ್ದಾರೆ ಅಂತ ಅರ್ಥ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 200 ಆದರೆ ಎಷ್ಟು ವಿದ್ಯಾರ್ಥಿಗಳು ಒಂದು ವಿಷಯದಲ್ಲಿ ಮಾತ್ರ ಉತ್ತೀರ್ಣರಾಗಿದ್ದಾರೆ? ಓನ್ಲಿ ಒನ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಕ್ವಶನ್ ಕೇಳಿದ್ದಾರೆ. ಎಸ್, ಇಲ್ಲೇ ಒಂದೊಂದು ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇಲ್ಲಿ ಎರಡೆರಡು ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. ಆದರೆ ಮೂರೂ ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿಲ್ಲ. ಈ ಒಂದು ವೃತ್ತ ಬಯಾಲಜಿ ಜೀವಶಾಸ್ತ್ರವನ್ನ ಪ್ರತಿನಿಧಿಸಿದ್ರೆ, ಈ ವೃತ್ತ ಇಂಗ್ಲಿಷ್ನಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು, ಈ ವೃತ್ತ ಸೈನ್ಸ್ ಅಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥವ್ರನ್ನ ಸೂಚಿಸುತ್ತೆ. ಅವ್ರು ಮೊದಲು ಹೇಳಿದ್ರೆ 5% ಜನ ಯಾವುದರಲ್ಲೂ ಪಾಸ್ ಆಗಿಲ್ಲ ಅಂತಂದ್ರೆ ಏನು? 100 ಜನದಲ್ಲಿ 5 ಜನ ಫೇಲ್ ಆದ್ರೆ ಉಳಿದಿರ್ತಕ್ಕಂಥ 95% ಏನಾಗಿದ್ರೆ ಇವ್ರು ಪಾಸ್ ಆಗಿರ್ತಕ್ಕಂಥವ್ರು, ಇವ್ರದ್ದು ಅಷ್ಟೇ ಬೇಕು ನಮಗೆ. 5% ಜನ ಫೇಲ್ ಆಗಿದ್ದಾರೆ, ಇವ್ರದ್ದು ಬೇಕಾಗಿಲ್ಲ. ನಾನು ಈ ಒಂದು ಆಕೃತಿಯಲ್ಲಿ ಕೇವಲ 95% ಜನ ಪಾಸ್ ಆಗಿರ್ತಕ್ಕಂಥವ್ರನ್ನ ಅಷ್ಟೇ ಗುರುತಿಸ್ತೀನಿ ನಾನು. ಯಾಕೆಂದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಪಾಸ್ ಆಗಿರ್ತಕ್ಕಂಥವ್ರು, ಉತ್ತೀರ್ಣರಾಗಿರ್ತಕ್ಕಂಥವ್ರು. ಹಾಗಾದ್ರೆ ಈ ಮೂರೂ ವಿಷಯದಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ. ಇದನ್ನ ಕ್ವಶನ್ ಏನ್ ಕೇಳಿದಾನೆ? ಸೇಮ್ ದತ್ತಾಂಶವನ್ನು ಕೊಟ್ಟು ಹಾಗಾದ್ರೆ ಮೂರೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಒಟ್ಟು ವಿದ್ಯಾರ್ಥಿಗಳ 200 ಆದಲ್ಲಿ ಮೂರೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಅಥವಾ ಈ ಒಂದು ಪರ್ಸೆಂಟೇಜ್ ಕೇಳಿದ್ರೆ ಮೂರೂ ವಿಷಯಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಶೇಕಡ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಕೇವಲ ಪರ್ಸೆಂಟೇಜ್ ಅನ್ನು ಕೇಳಿದ್ದಾರೆ. ಎಸ್, ಹಾಗಾದ್ರೆ ನಾವಿಲ್ಲಿ ಮೂರೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡವಾರು ಕಂಡುಹಿಡಬೇಕಾದ್ರೆ ಏನ್ ಮಾಡಬೇಕು? ಇಲ್ಲಿ ಬಂದಿರತಕ್ಕಂಥ ದತ್ತಾಂಶವನ್ನ ಕೂಡಿಸ್ಕೊಳ್ಬೇಕು, ಇಲ್ಲಿ ಬಂದಿರತಕ್ಕಂಥ ದತ್ತಾಂಶವನ್ನ ಕೂಡಿಸ್ಕೊಳ್ಬೇಕು. ಈ ಒಂದು ದತ್ತಾಂಶದಲ್ಲಿ ಈ ಒಂದು ದತ್ತಾಂಶವನ್ನ ಮೈನಸ್ ಮಾಡಿ ಇದನ್ನ ಕೂಡಿಸಿದ್ರೆ 95% ಆಗಬೇಕು. ಅವಾಗ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗಾದ್ರೆ ಇದನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 3 1 4 6 12 1 5 17 174 ಆಯ್ತು. ಇಲ್ಲಿ ಎಷ್ಟಾಗುತ್ತೆ? 9 1 7 16 ಕೈಲ ಬಂತು 1 4 4 86 ಆಯ್ತು. ಈಗ 174ರಲ್ಲಿ 86 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 86 ಮೈನಸ್ ಮಾಡಿದ್ರೆ 88 ಆಯ್ತು. 88% ಆಯ್ತು. ಈ 88ಕ್ಕೆ ಎಷ್ಟನ್ನ ಸೇರಿಸಿದ್ರೆ 95 ಆಗುತ್ತೆ? ಅಷ್ಟು ಗೊತ್ತಿದ್ದು ಬಿಟ್ರೆ ಸಾಕು. ಇದನ್ನು ಕೂಡಿಸ್ಕೊಳ್ಬೇಕಂತ ಅಂತಾನೆ. ಇದನ್ನು ಕೂಡಿಸ್ಕೊಂಡ್ರೆ ಎಕ್ಸ್ ಅಂತ ಇಟ್ಕೊಳ್ಳಿ. 88ಕ್ಕೆ ಎಷ್ಟನ್ನ ಕೂಡಿಸಿದ್ರೆ 95 ಆಗುತ್ತೆ. ನಿಮಗೆ ಲೆಕ್ಕ ಹಚ್ಕೊಳ್ಬಲ್ಲ, ಡೈರೆಕ್ಟ್ ಆಗಿ ಹಚ್ತೀನಿ ನೋಡ್ರಿ. 88ಕ್ಕೆ ಎಷ್ಟನ್ನ ಕೂಡಿಸಿದ್ರೆ 95 ಆಗುತ್ತೆ. ಹಾಗಾದ್ರೆ ಎಷ್ಟನ್ನು ಕೂಡಿಸಿದ್ರೆ 88ಕ್ಕೆ 7% ಅನ್ನ ಕೂಡಿಸಿದ್ರೆ 95% ಆಗುತ್ತೆ. ಆ 7% ಏನಾಗುತ್ತೆ? ಮೂರೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆಗುತ್ತೆ. ಸಿಂಪಲ್, ಮುಗಿದ ಹೋಯ್ತು. 88 7 95 ತಾನೆ? ಎಸ್, ಹಾಗಾದ್ರೆ ಮೂರೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು 7%. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹೌದಾ? ಎಸ್, ಈಗ ಬರ್ತೇನೆ ನಾನು. ಈ ಒಂದು ದತ್ತಾಂಶವನ್ನ ಹಾಕೊಳ್ತೀರಿ. ಈಗ ನೋಡ್ರಿ, ಬಯಾಲಜಿ ಮತ್ತು ಇಂಗ್ಲಿಷ್ ಎಷ್ಟು ಪರ್ಸೆಂಟೇಜ್? 24%. ಈಗಾಗಲೇ 7% ಬಂದಿದೆ. ಉಳಿದಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್? 17% ಜನ ಕೇವಲ ಇಂಗ್ಲಿಷ್ ಮತ್ತು ಬಯಾಲಜಿ. ಆಯ್ತಾ? ಇದನ್ನು ಮೈನಸ್ ಮಾಡಿ ಹಾಕೊಳ್ಬೇಕು. ಈಗ ಇಂಗ್ಲಿಷ್ ಮತ್ತು ಸೋಷಿಯಾಲಜಿ, ಇದು ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ 35% ಇದೆ. ಈಗಾಗಲೇ 7% ಬಂದಿದೆ. ಉಳಿದಿರ್ತಕ್ಕಂಥದ್ದು ಎಷ್ಟು? 28% ಜನ ಇಲ್ಲಿ ಹಚ್ಕೊಳ್ಬೇಕು. ನೆಕ್ಸ್ಟು ಬಯಾಲಜಿ ಮತ್ತು ಸೋಷಿಯಲ್ ಸೈನ್ಸ್ 27% ಇದೆ. 27ರಲ್ಲಿ 7 ಇಲ್ಲಿ ಬಂದಿದೆ. ಉಳಿದಿರ್ತಕ್ಕಂಥದ್ದು 20%. ಮುಗಿತಾ? ಎಸ್. ಈಗ ಈ ಟೋಟಲ್ ಬಯಾಲಜಿಯಲ್ಲಿ ಜೀವಶಾಸ್ತ್ರ 53%. ಈಗಾಗಲೇ ಎಷ್ಟು ಪರ್ಸೆಂಟ್ ನೋಡ್ರಿ? 20
27 37 37 ಒಂದು 7 44% ಇಲ್ಲಿ ಬಂದುಬಿಟ್ಟಿದೆ. 53ರಲ್ಲಿ 44 ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥದ್ದು 9% ಇದು ಏನಿದು ಕೇವಲ ಒಂದು ಸಬ್ಜೆಕ್ಟ್ ಬಯಾಲಜಿಯಲ್ಲಿ ಮಾತ್ರ ಪಾಸ್ ಆಗಿರ್ತಕ್ಕಂಥವ್ರು. ಎಸ್, ಅದೇ ರೀತಿ ಈ ಕಡೆ ಬರ್ತೀನಿ. ಇಲ್ಲಿ 61% ಇದೆ. 28 ಒಂದು 7 35 35 ಒಂದು 10 45 45 ಒಂದು 7 52% ಆಯಿತು. ಇಲ್ಲಿ 61% ಟೋಟಲ್ ಇಂಗ್ಲಿಷ್, 52% ಈಗಾಗಲೇ ಬಂದಿರ್ತಾರೆ. ಅಂದರೆ ಉಳಿದಿರ್ತಕ್ಕಂಥವ್ರು 9%, ಇಲ್ಲಿ ಕೂಡ 9% ಏನು ಕೇವಲ ಇಂಗ್ಲೀಷಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು, ಕೇವಲ ಇಂಗ್ಲೀಷ್. ಎಸ್, ಈಗ ಸೋಷಿಯಲ್ ಸೈನ್ಸಲ್ಲಿ 60 ಜನ ಅದಾರೆ, 60% ಇದೆ. ಈಗ ನೋಡ್ರಿ 20 ಒಂದು 27 27 ಒಂದು 20 57 57 ಒಂದು 8 57 ಒಂದು 8 ಸಾರಿ 20 27 47 47 ಒಂದು 8 55% ಈಗಾಗಲೇ ಬಂದಿದೆ. ಇಲ್ಲಿ 60 ಇದೆ, ಉಳಿದಿರ್ತಕ್ಕಂಥ 55ರಲ್ಲಿ 60ರಲ್ಲಿ 55 ಹೋದ್ರೆ 5% ಏನೇನಾಯ್ತು ಕೇವಲ ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು. ಕ್ಲಿಯರ್ ಆಯ್ತಾ ಇದಿಲ್ಲಿಗೆ? ಎಸ್, ಅವ್ರು ಕೇಳಿರ್ತಕ್ಕಂಥದ್ದು ಕೇವಲ ಒಂದು ಸಬ್ಜೆಕ್ಟ್ ಅಂತ ಇದ್ರೆ, ಕೇವಲ ಒಂದು ಸಬ್ಜೆಕ್ಟ್ ಅಂತಂದ್ರೆ 9%, ಇಲ್ಲಿ ಇಂಗ್ಲೀಷಲ್ಲಿ 9%, ಸೋಷಿಯಲ್ ಸೈನ್ಸಲ್ಲಿ 5%. ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಯ್ತು ನೋಡ್ರಿ? 9 9 18 18 ಒಂದು 5 23%. 23% ಜನ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ. 23% ಅಂದ್ರೆ ಏನು? 100ಕ್ಕೆ 23 ಜನ ಪಾಸ್ ಆಗಿ 23 ಜನ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ. ಕ್ವಶನ್ಗೆ ಬರ್ತೀನಿ. ಈಗ ಕ್ವಶನ್ನು ವಿದ್ಯಾರ್ಥಿಗಳ ಸಂಖ್ಯೆ 200 ಆದಲ್ಲಿ ನೋಡ್ರಿ, 200 ಆದಲ್ಲಿ ಇಲ್ಲೇ ಗೊತ್ತಾಯ್ತು ನಿಮಗೆ. 100ಕ್ಕೆ 23 ಆದ್ರೆ 200ಕ್ಕೆ ಏನಾಗುತ್ತೆ? ಡಬಲ್ 46% ಜನ ಏನಾಗಿದ್ರೆ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಅರ್ಥ. ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ 46% ಜನ ಪಾಸ್ ಆಗಿದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ? 50ಕ್ಕಿಂತ ಕಡಿಮೆ ಅಂತ ಉತ್ತರ ಆಗುತ್ತೆ. 50ಕ್ಕಿಂತ ಕಡಿಮೆ. ಬಟ್ ಇದು ಕೀ ಆನ್ಸರ್ ಅಲ್ಲಿ 50ಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಗೊತ್ತಿಲ್ಲ. ಇದು ನಾನು ಈ ಪ್ರಕಾರ ಮಾಡಿದಾಗ 46% ಬರುತ್ತೆ. ಇದು 50ಕ್ಕಿಂತ ಕಡಿಮೆ ಇಸ್ ರೈಟ್ ಆನ್ಸರ್. ಹೌದಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಗುಂಪಿಗೆ ಸೇರದ್ದನ್ನ ಬರೆಯಿರಿ. ಇಲ್ಲಿ 4 ಗುಂಪುಗಳನ್ನು ಕೊಟ್ಟಿದ್ದಾರೆ. ವರ್ಣಮಾಲೆ, ಇಂಗ್ಲಿಷ್ ವರ್ಣಮಾಲೆ 4 ಗುಂಪುಗಳನ್ನು ಕೊಟ್ಟಿದ್ದಾರೆ. ಇದ್ರಲ್ಲಿ ಒಂದು ಗುಂಪು ಗುಂಪಿಗೆ ಸೇರಲ್ಲ. ಯಾವುದಿರ್ಬೋದು ನೋಡೋಣ. ಎಸ್, ಇಲ್ಲಿ ಎ ನೆಕ್ಸ್ಟ್ ಬಿ ಅದ, ಒಂದಾದ ನಂತರ ಬಿ ಅದ, ಎಫ್ ಜಿ ಅದ, ನೆಕ್ಸ್ಟ್ ಬರ್ತಕ್ಕಂಥ ಲೆಟರ್ ಅದ, ಕೆ ಆದ ನಂತರ ಎಲ್ ಅದ, ಪಿ ಆದ ನಂತರ ಕ್ಯೂ ಅದ. ಇಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಎಲ್ಲವೂ ಕರೆಕ್ಟ್ ಇದಾವೆ. ಯಾವಾಗ ಎಲ್ಲ ಕರೆಕ್ಟ್ ಇದಾವೆ ಅಂದಮೇಲೆ ಈಗ ಇವುಗಳ ನಡುವೆ ನೋಡ್ಕೊಳ್ಳೋಣ. ನೋಡಿ, ಸಿ ಡಿ ಇ ಎಫ್, ಇಲ್ಲಿ 2 ಲೆಟರ್ ಆದ್ಮೇಲೆ ಎಫ್ ಅದ, ಸಿ ಆದ ನಂತರ ಡಿ ಇ ಎಫ್ ಅದ. ಈಗಿಲ್ಲ ಎಚ್ ನೋಡ್ರಿ, ಎಚ್ ಐ ಜೆ ಕೆ ಅದ. ಇಲ್ಲಿ ಕೂಡ ಸೇಮ್ 2 ಲೆಟರ್ ಆದ್ಮೇಲೆ ಕೂಡ ಏನದ? ಮುಂದಿನ ಲೆಟರ್ ಅದ. ಇಲ್ಲಿ ನೋಡ್ರಿ ಆರ್ ಆದ್ಮೇಲೆ ಯು ಅದ, ಪಿ ಕ್ಯೂ ಆರ್ ಎಸ್ ಟಿ ಯು. ನೋಡ್ರಿ ಎಸ್ ಟಿ ಯು, ಇಲ್ಲಿ ಕೂಡ 2 ಲೆಟರ್ ಆದ್ಮೇಲೆ ಯು ಅದ. ಅದೇ ರೀತಿಯಾಗಿ ಇಲ್ಲೇ ಇದ್ರೆ ನೆಕ್ಸ್ಟ್ ಬೇರೆ ತರನ ಮತ್ತೆ ನೋಡ್ಕೊಳ್ಬೇಕು ನಾವು. ಎಸ್ ಇರ್ಲಿಲ್ಲ, ಅದುವೇ ಉತ್ತರ ಆಗುತ್ತೆ. ನೋಡ್ರಿ, ಎಂ ಆದ ನಂತರ 2 ಲೆಟರ್ ಆದ್ಮೇಲೆ ಇಲ್ಲಿ ಸಂಖ್ಯೆ ಬರಬೇಕು. ಎಂ ಎನ್ ಓ ಪಿ, ಇಲ್ಲಿ ಎನ್ ಇದೆ, ಎನ್ ಇದೆ. ಹಾಗಾದ್ರೆ ಇದು ಗುಂಪಿಗೆ ಸೇರದ ಶಬ್ದ. ನೋಡ, ಸಾರಿ, ಶಬ್ದ ಅಲ್ಲ, ಇದೊಂದು ಗುಂಪು ಅಂತ ಅನ್ಕೊಳ್ಳಿ. ಈ ಒಂದು ವರ್ಣಮಾಲೆಯಲ್ಲಿ, ಈ ಒಂದು ಗುಂಪಿನಲ್ಲಿ ಈ ಒಂದು ಅಕ್ಷರಗಳು ಗುಂಪಿಗೆ ಸೇರಲ್ಲ. ಇಲ್ಲಿ ಎಂ ಆದ ನಂತರ 2 ಲೆಟರ್ ಆದ್ರೆ 3ನೇ ಲೆಟರ್ ಇಲ್ಲಿರಬೇಕಾಗಿತ್ತು. ಆದ್ರೆ ಇಲ್ಲಿ ಅಂದ ಎಂ ಆದ ನಂತರ ಎನ್ ಇದೆ. ಹಾಗಾದ್ರೆ ಇದೇನ್ ಮಾಡಲ್ಲ, ಗುಂಪಿಗೆ ಸೇರಲ್ಲ. ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 8. 1534 ಇಂಟು 1535 ಇಂಟು 1536 ಇಂಟು 1537 ಅನ್ನು 511ರಿಂದ ಭಾಗಿಸಲ್ಪಡುವಂತೆ ಮಾಡಲು ಯಾವ ಸಂಖ್ಯೆಯನ್ನ ಕಳೆಯಬೇಕಾಗುತ್ತದೆ? ನೋಡ್ರಿ, ಯಾವ ಸಂಖ್ಯೆಯನ್ನ ಕಳೆದ್ರೆ 511ರಿಂದ ಭಾಗಿಸಲ್ಪಡುತ್ತೆ ಅಂತ ಕ್ವಶನ್ ಕೇಳಿದ್ರೆ. ಎಸ್, 511ರಿಂದ ಭಾಗಿಸಬೇಕಂತೆ. 511ರಿಂದ ಭಾಗಿಸಲ್ಪಡಕ್ಕೆ ಇಷ್ಟು ದೊಡ್ಡ ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ. ಎಸ್, ಇರಲಿ, ಕೊಡಲಿ. ಎಸ್, ನಾನು ಒಂದೇ ಒಂದು ಸಂಖ್ಯೆ ತೆಗೆದುಕೊಂಡು 1534.
ಹಾಗಾದ್ರೆ 511ರಿಂದ ಭಾಗಿಸ್ಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ? ನಿಯರ್ ಆಗಿರ್ತಕ್ಕಂಥ ಸಂಖ್ಯೆನ ಕಳೆದ್ರೆ 511ರಿಂದ ಭಾಗಿಸಲ್ಪಡುತ್ತೆ. ಇಲ್ಲಿ ನೋಡ್ರಿ 511 ಮೂರ್ಲೆ ನೋಡ್ಕೊಳ್ರಿ. 3 1 3, 3 1 3, 3 5 15. 511 ಮೂರ್ಲೆ 1533 ಆಗುತ್ತೆ. ಇಲ್ಲಿ 1534 ಐತೆ. ಹಾಗಾದ್ರೆ -1 ಮಾಡಿದ್ರೆ ಇದು ಏನಾಗುತ್ತೆ? 511ರಿಂದ ಡಿವೈಡ್ ಆಗುತ್ತೆ. ಕ್ಲಿಯರ್ ಆಯ್ತಾ ಇದು ನಿಮಗೆ? ಇದರಲ್ಲಿ -1 ಮಾಡಿದ್ರೆ 33 ಆಗುತ್ತೆ. ಅವಾಗ 511 ಮೂರ್ಲೆ ಏನಾಗುತ್ತೆ? ಇದು ಡಿವೈಡ್ ಆಗುತ್ತೆ. ಹೌದು ತಾನೆ? ಹಾಗಾದ್ರೆ ಇದನ್ನ -1 ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನಿದೆ? ಇಲ್ಲಿ ಕೂಡ ಇಲ್ಲಿ 35 ಇದೆ, 33 ಇಲ್ಲಿ ಏನಿದೆ? -2 ಮಾಡಬೇಕು, 2 ಕಳಿಬೇಕು. ಇಲ್ಲಿ ಎಷ್ಟು ಕಳಿಬೇಕು? ಇಲ್ಲಿ 3 ಕಳಿಬೇಕು. ಇಲ್ಲಿ ಎಷ್ಟು ಕಳಿಬೇಕು? 4 ಕಳೆದ್ರೆ ಏನಾಗುತ್ತೆ? ಕಂಪ್ಲೀಟ್ ಆಗಿ ಮೈನಸ್ ಅಂತ ಹಚ್ಕೊಳ್ಬೇಡ. 1 ಮೈನಸ್ ಮಾಡಿದ್ರೆ ಇದು ಸಂಪೂರ್ಣವಾಗಿ ಹೋಗಿ ಕಳಿಬಹುದು, ಭಾಗಿಸಬಹುದು 511ರಿಂದ. ಯಾಕಂದ್ರೆ 511 ಮೂರ್ಲೆ 1533 ಆಗುತ್ತೆ. 1533ಕ್ಕೆ ಇದು 1 ಹೆಚ್ಚಿದೆ, ಅದನ್ನ ಕಳಿಬೇಕು. ಇಲ್ಲಿ 2 ಹೆಚ್ಚಿದೆ, ಇಲ್ಲಿ 3 ಹೆಚ್ಚಿದೆ, ಇಲ್ಲಿ 4 ಹೆಚ್ಚಿದೆ. ಮುಗಿತಾ? ಇಷ್ಟು ಗೊತ್ತಾಯ್ತಾ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಈ ಎಲ್ಲಾ 3 ಸಂಖ್ಯೆ ಗುಣಾಕಾರ ತಾನೆ. ಹಾಗಾದ್ರೆ ಗುಣಾಕಾರ ಮಾಡಿಬಿಟ್ರೆ ಅದನ್ನ ಮೈನಸ್ ಮಾಡಿದ್ರೆ 511ರಿಂದ ಡಿವೈಡ್ ಮಾಡಬಹುದು. ಹಾಗಾದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ? 4 3 12, 12 24, 24 ಒಂದಲ್ಲಿ ಎಷ್ಟಾಗುತ್ತೆ? 24 ಆಗುತ್ತೆ. ಹಾಗಾದ್ರೆ ಟೋಟಲ್ ಈ ಒಂದು ಸಂಖ್ಯೆನ ಗುಣಾಕಾರ ಮಾಡಿ ಅದರಲ್ಲಿ 24 ಮೈನಸ್ ಮಾಡಿದ್ರೆ ಅದು 511ರಿಂದ ಡಿವೈಡ್ ಮಾಡಲಿಕ್ಕೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಅದಕ್ಕೋಸ್ಕರನೇ ಸಿಂಪಲ್ ಆಗಿ ನಾವು 534ಕ್ಕ ಇಲ್ಲಿ 33 533 ಬಂದ್ರೆ ಎಷ್ಟು ಜಾಸ್ತಿ ಇದೆ ಅದನ್ನ ನೋಡ್ಕೊಂಡ್ಬಿಟ್ರೆ ಸಾಕು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದ್ರೆ 24 ನಾವು ಮೈನಸ್ ಮಾಡಿದ್ರೆ 511ರಿಂದ ನಾವು ಭಾಗಿಸಬಹುದು. 24 ಇದೆನಾ ಉತ್ತರದಲ್ಲಿ ಆಯ್ಕೆಯಲ್ಲಿ? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಇವೆಲ್ಲವುಗಳನ್ನು ಗುಣಕ 4 ಮೂಲ 12 12 24 ಒಂದಲ್ಲಿ 24 ಬಂತಲ್ಲ, 24 ಸಂಖ್ಯೆಯನ್ನ ಕಳೆಯೋದ್ರೆ ಏನಾಗುತ್ತೆ? ಅದು 511ರಿಂದ ಭಾಗಿಸಲ್ಪಡುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 9. ಒಂದು 600 ಮೀಟರ್ ಓಟದಲ್ಲಿ ಎ ಯು ಬಿ ಯನ್ನ 60 ಮೀಟರ್ಗಳಿಂದ ಸೋಲಿಸಬಲ್ಲನು. 500 ಮೀಟರ್ ಓಟದಲ್ಲಿ ಬಿ ಯು ಸಿ ಯನ್ನ 50 ಮೀಟರ್ಗಳಿಂದ ಸೋಲಿಸಬಲ್ಲನು. ಹಾಗಾದ್ರೆ 400 ಮೀಟರ್ ಓಟದಲ್ಲಿ ಎ ಯು ಸಿ ಯನ್ನ ಎಷ್ಟು ಮೀಟರ್ಗಳಿಂದ ಸೋಲಿಸಬಹುದು? ನೋಡ್ರಿ, ತುಂಬಾ ಈಸಿ ಅದ ಕ್ವಶನ್. ಇಲ್ಲಿ 3 ವ್ಯಕ್ತಿಗಳಿದ್ದಾರೆ. ಯಾರು? ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ, ನೆಕ್ಸ್ಟ್ ಬಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ನೆಕ್ಸ್ಟ್ ಸಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಮೊದಲು ಹೇಳಿದರೆ ಎಗೆ ಮತ್ತು ಬಿಗೆ ಇಬ್ಬರದು ಕೊಟ್ಟಿದ್ದಾರೆ. ಎ ಮತ್ತು ಬಿ 600 ಮೀಟರ್ ಓಟದಲ್ಲಿ ಎ ಯು ಬಿ ಯನ್ನ 60 ಮೀಟರ್ಗಳಿಂದ ಸೋಲಿಸಲ್ಪಟ್ಟನು. 60 ಮೀಟರ್ಗಳಿಂದ ಸೋಲಿಸಲ್ಪಟ್ಟನು ಅಂತಂದಾಗ ಎ ಯು 600 ಮೀಟರ್ ಮುಟ್ಟಿರ್ತಾನೆ, ಇವನು 60 ಮೀಟರ್ ಹಿಂದಿದ್ದಾನೆ ಅಂತಂದಾಗ 540 ಮೀಟರ್ ಓಡಿದಾನೆ ಬಿ. ಹೌದಾನೆ? 600 ಮೀಟರ್ ರೀಚ್ ಆಗಿದ್ದಾನೆ, 60 ಮೀಟರ್ ಸೋಲಿಸಿದಾನೆ ಅಂದಾಗ ಇವನೇನಿದ್ದಾನೆ 540 ಮೀಟರ್ ಓಡಿದಾನೆ. ಹಾಗಾದ್ರೆ ಇದನ್ನ ನಾವು ಸಂಕ್ಷೇಪಿಸಿದ್ರೆ ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 10 60, 6 9 54. ಇದಿಷ್ಟೇ 10 ಅನುಪಾತ 9 ಬರ್ತತಾನೆ. ಎಸ್, 10 ಅನುಪಾತ 9. ಇದು 1ನೇ ರೇಷಿಯೋ ಆಯ್ತು. ನೆಕ್ಸ್ಟ್ ಆಯ್ತಾ? ಎಸ್. ನೆಕ್ಸ್ಟ್ ಬಿ ಮತ್ತು ಸಿ 500 ಮೀಟರ್ ಓಟದಲ್ಲಿ ಬಿ ಯು ಸಿ ಯನ್ನ 50 ಮೀಟರ್ಗಳಿಂದ ಸೋಲಿಸಲ್ಪಟ್ಟನು. ನೋಡ್ರಿ, ಈಗ ನೆಕ್ಸ್ಟ್ ಬಿ ಮತ್ತು ಸಿ ಇದು ಹೇಳ್ತೀನಿ. ಬಿ ಮತ್ತು ಸಿ 500 ಮೀಟರ್ ಓಟದಲ್ಲಿ ಬಿ ಯು ಸಿ ಯನ್ನ 50 ಮೀಟರ್ಗಳಿಂದ ಸೋಲಿಸಲ್ಪಟ್ಟನಂತೆ. ಹಾಗಾದ್ರೆ ಇವನು 500 ಮೀಟರ್ ಓಡಿಬಿಟ್ಟಿರ್ತಾನೆ. ಇವನು 50 ಮೀಟರ್ ಹಿಂದಿದ್ದಾನೆ. ಸಿ 50 ಮೀಟರ್ ಹಿಂದಿದ್ದಾನೆ ಅಂತಂದ್ರೆ ಎಷ್ಟಾಗುತ್ತೆ? ಇವನು 450 ಮೀಟರ್ ಓಡಿದಾನೆ. ಹೌದು ತಾನೆ? ಕ್ಲಿಯರ್ ಆಯ್ತಿದು? 500 ಮೀಟರ್ ಓಟದಲ್ಲಿ ಬಿ ಯು ಸಿ ಅನ್ನ 50 ಮೀಟರ್ನಿಂದ ಸೋಲಿಸಲ್ಪಟ್ಟಂದಾಗ ಇವನು 50 ಮೀಟರ್ ಹಿಂದದಾನೆ. ಅಂದ್ರೆ 500 ಮೀಟರ್ ಮುಟ್ಟಿದಾಗ ಇವನು 450 ಮೀಟರ್ ಇದ್ದಾನೆ. ಇದನ್ನ ನಾವು ಮತ್ತೆ ರೇಷಿಯೋದಲ್ಲಿ ಮಾಡಿದ್ರೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 10 50, 5 9 45. ಇದು ಕೂಡ 10 ರೇಷಿಯೋ 9 ಬಂತು. ಹಾಗಾದ್ರೆ ಇದನ್ನು ನಾವು ಬಿ ರೇಷಿಯೋ ಸಿ, ನೋಡ್ರಿ, ಬಿ ರೇಷಿಯೋ ಸಿ 10 ರೇಷಿಯೋ 9. ಎಸ್, ಇಷ್ಟು ಬಂದುಬಿಟ್ರೆ ಮುಗಿದ ಹೋಯ್ತು. ಹಾಗಾದ್ರೆ ಇಲ್ಲಿ ಏನು ಹಚ್ಕೊಳ್ಬೇಕು, ಇಲ್ಲಿ ಏನು ಹಚ್ಕೊಳ್ಬೇಕು? ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ಈ ಕ್ವಶನ್ ಅನ್ನ
ಎ ಅನುಪಾತ ಬಿ ಇಸ್ ಈಕ್ವಲ್ ಟು 10:9, ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು 10:9 ಆದರೆ ಎ ಅನುಪಾತ ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ. ಈಗ ಏನ್ ಮಾಡ್ಕೊಳ್ಬೇಕು, ಈ ಜಾಗದಲ್ಲಿ ಪಕ್ಕ ಇರ್ತಕ್ಕಂಥ ಸಂಖ್ಯೆನ ಹಚ್ಕೊಳ್ಬೇಕು. ಇಲ್ಲಿ 9 ಇದೆಯಲ್ಲ, ಈ 9 ನೆಕ್ಸ್ಟ್ ಈ 9 ಅಲ್ಲ, ಲೆಫ್ಟ್ ಅಥವಾ ರೈಟ್ ಇರ್ತಕ್ಕಂಥ ಸಂಖ್ಯೆನ ಹಚ್ಕೊಳ್ಬೇಕು, ಕೆಳಗೆ ಅಥವಾ ಮೇಲಿರ್ತಕ್ಕಂಥ ಸಂಖ್ಯೆಯನ್ನಲ್ಲ. ಇಲ್ಲಿ ಯಾವ್ದು ಹಚ್ಕೊಳ್ಬೇಕು, ಇಲ್ಲಿ ಪಕ್ಕ ಹತ್ತಿದಲ್ಲಿ ಈ 10 ಹಚ್ಕೊಂಡು ಎಲ್ಲಾ ಸಂಖ್ಯೆಗಳನ್ನ ಗುಣಾಕಾರ ಮಾಡಿಕೊಳ್ಬೇಕು. ಇವಾಗ 10 10 ಎಷ್ಟಾಗುತ್ತೆ 100, 9 10 ಎಷ್ಟಾಗುತ್ತೆ 90, ರೇಷಿಯೋ 9 9 ಎಷ್ಟಾಗುತ್ತೆ 81. ಇದು ರೇಷಿಯೋ ಸಿಕ್ತೆ ಅವ್ರದ್ದು. ಇವನು 100 ಮೀಟರ್ ಓಡಿರ್ತಾನೆ, ಇವನು 90 ಮೀಟರ್ ಓಡಿರ್ತಾನೆ, ಇವನು 81 ಮೀಟರ್ ಓಡಿರ್ತಾನೆ. ಎಸ್, ಕ್ವಶನಿಗೆ ಬರ್ತೀನಿ ನೋಡ್ರಿ. ಈಗ ಕ್ವಶನ್ ಏನಂತ ಕೇಳಿದ್ದಾರೆ, 400 ಮೀಟರ್ ಓಟದಲ್ಲಿ ಎ ಯು ಸಿ ಯನ್ನ ಎಷ್ಟು ಮೀಟರ್ ಅಂತರಗಳಿಂದ ಸೋಲಿಸಿದನು? ಎ ಯು ಸಿ ಯನ್ನ ಇಲ್ಲಿ 400 ಮೀಟರ್ ಅಂದ್ರೆ ಇಲ್ಲಿ 100 ಇದೆ. 400 ಮೀಟರ್ ಆಗ್ಬೇಕಾದ್ರೆ ಇಂಟು 4 ಮಾಡಿಬಿಡಿ, 400 ಆಯ್ತು ತಾನೆ. 100 4 400, ಇಲ್ಲಿ 4 ಮಾಡೋದ್ರಿಂದ ಗುಣಾಕಾರ, ಇಲ್ಲಿ ಕೂಡ 4ರಿಂದ ಗುಣಾಕಾರ ಮಾಡಬೇಕು. 4 1 4, 4 8 32, 324 ಮೀಟರ್ ಓಡಿರ್ತಾನೆ. ನೋಡ್ರಿ, ಎ ಯು 400 ಮೀಟರ್ ಓಡೋಷ್ಟರಲ್ಲಿ ಸಿ ಯು 324 ಮೀಟರ್ ಓಡಿರ್ತಾನೆ. ಆಯ್ಕೆಯಲ್ಲಿ 324 ಕೂಡ ಇದೆ. ಎಸ್ ಇದೆ, ಅದನ್ನ ಹಾಕ್ಬಾರ್ದು. ಅವ್ರು ಏನಂತ ಕೇಳಿದ್ರೆ, ಕ್ವಶನ್ ನೋಡ್ಕೊಳ್ಳಿ, ಇವನು 324 ಮೀಟರ್ ಓಡಿದಾನೆ. ಕ್ವಶನ್ ಏನು ಕೇಳಿದ್ರೆ, ಎ ಯು ಸಿ ಎಷ್ಟು ಮೀಟರ್ಗಳಿಂದ ಸೋಲಿಸಿದನು? ಇಲ್ಲಿ ಹೆಚ್ಚಿದ ನೋಡ್ರಿ ನಾವು, ಇಲ್ಲಿ 40 ಮೀಟರ್ ಓಟಗಳಿಂದ 60 ಮೀಟರ್ ಓಟದಿಂದ ಸೋಲಿಸಿದ, ಇಲ್ಲಿ 50 ಮೀಟರ್ ಓಟದಿಂದ ಸೋಲಿಸಿದ ಅಂದಾಗ ಮೈನಸ್ ಮಾಡಬೇಕು. ಹಾಗಾದ್ರೆ ಇವನು 400 ಮೀಟರ್ ಓಡಿದಾನೆ, ಇವನು 324 ಮೀಟರ್ ಓಡಿದಾನೆ. ಎಷ್ಟು ಮೀಟರ್ ಜಾಸ್ತಿ ಓಡಿದಾನೆ ನೋಡ್ರಿ. ಹಾಗಾದ್ರೆ 400ರಲ್ಲಿ 324 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 76 ಮೀಟರ್. ನೋಡ್ರಿ, 76 ಮೀಟರ್ ಅಂತರದಿಂದ ಸೋಲಿಸಿದಾನೆ ಅಂತ ಅರ್ಥ. ಆಯ್ಕೆ ಇಲ್ಲಿದನ ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. 76 ಆಗುತ್ತೆ ತಾನೆ. 0ದಲ್ಲಿ 4 ಹೋಗಲ್ಲ, 10ರಲ್ಲಿ 4 ಹೋದ್ರೆ 6 ಕೈಲ ಬಂತು 1, 10ರಲ್ಲಿ 3 ಹೋದ್ರೆ 7 ಕೈಲ ಬಂತು 1, 4ರಲ್ಲಿ 4 ಹೋದ್ರೆ 0, 76 ಮೀಟರ್ ಆಗುತ್ತೆ. ಹಾಗಾದ್ರೆ 76 ಮೀಟರ್ ಸಿಗಿಂತ ಎ ಮುಂದಿದ್ದಾನೆ ಅಂತ ಅರ್ಥ. ಕ್ಲಿಯರ್ ಆಯ್ತಿದು? ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 10. ಪ್ರಶ್ನಾರ್ಥಕ ಜಾಗದಲ್ಲಿ ಬರುವ ಆಯ್ಕೆ ಯಾವುದು? ನೋಡ್ರಿ, 2 ಆಕೃತಿಗಳನ್ನು ಕೊಟ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. 4 ಆಯ್ಕೆಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? ನನ್ನ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ, ತುಂಬಾ ಜನ ಸ್ಪರ್ಧಾರ್ಥಿಗಳು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ರ. ಇಲ್ಲಿ ವರ್ಗದ ಆಧಾರದ ಮೇಲೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ವರ್ಗದ ಸ್ಕ್ವೇರ್ಗಳನ್ನ ಕೊಟ್ಟಿದ್ದಾರೆ, ಅಪೋಸಿಟ್ ಸ್ಕ್ವೇರ್. ಇಲ್ಲಿ 3 ಮತ್ತು 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಈ ವರ್ಗದಿಂದ ಬಂದಿರತಕ್ಕಂಥ ಮೊತ್ತದಲ್ಲಿ ಈ 2 ವರ್ಗದ ಮೊತ್ತವನ್ನ ಮೈನಸ್ ಮಾಡಿದ್ದಾರೆ. ಇನ್ನು ನೋಡಿ, ಮೊದಲು ಇದು ನೋಡೋಣ. 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 9 ಪ್ಲಸ್ 6 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 6 36. ಎಷ್ಟಾಯ್ತು? 36 1 9 45 ಆಯ್ತು. ಇಲ್ಲಿ ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದು 40 ಇದೆ, ಇಲ್ಲಿ ನೋಡಿದ್ರೆ 45 ಅಂದ್ರೆ ಇದ್ರಲ್ಲಿ 5 ಮೈನಸ್ ಮಾಡಬೇಕು. 5 ಮೈನಸ್ ಮಾಡ್ಬೇಕಂದ್ರೆ ಇವೆರಡರ ವರ್ಗದ ಮೊತ್ತವನ್ನು ನೋಡ್ಕೊಳ್ಬೇಕು. 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. 2 2 4 ಪ್ಲಸ್ 1 1 1, 4 1 ಏನಾಗುತ್ತೆ? ಇದು 5 ಆಗುತ್ತೆ. ಹಾಗಾದ್ರೆ 45ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ? 40 ಆಗುತ್ತೆ. ಮಿಡಲ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಸಿಗುತ್ತೆ. ಏನ್ ಮಾಡಿದ್ವಿ ನಾವು? ಈ ವರ್ಗದ ಮೊತ್ತದಲ್ಲಿ ಈ ಒಂದು ವರ್ಗದ ಮೊತ್ತವನ್ನ ಮೈನಸ್ ಮಾಡಿದ್ವಿ. ಇವೆರಡು ವರ್ಗ ಕೂಡಿಸ್ಕೊಂಡಿವಿ, ಇದರಲ್ಲಿ ಇವನ್ನ ಮೈನಸ್ ಮಾಡಿದ್ರೆ ಮಿಡಲ್ ಇರತಕ್ಕಂಥ ಸಂಖ್ಯೆ ಸಿಕ್ತು. ಕ್ಲಿಯರಾ? ಎಸ್. ಈಗ ಇದ್ರ ವರ್ಗ ನೋಡ್ತೀನಿ ಈಗ. ಹೌದಾ? 9 ವರ್ಗ 9 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 9 9 ಎಷ್ಟಾಗುತ್ತೆ? 81 ಪ್ಲಸ್ 8 8 ಎಷ್ಟಾಗುತ್ತೆ? 8 8 64 ಇಸ್ ಈಕ್ವಲ್ ಟು 145 ಆಯ್ತು. ಇದನ್ನ ಕೂಡಿಸಿದ್ರೆ ಎಷ್ಟಾಯ್ತು? 145 ಆಯ್ತು. ಹಾಗಾದ್ರೆ ಇಲ್ಲಿ 20 ಇದೆ. 20 ಅಂದಮೇಲೆ ಇದರಲ್ಲಿ ಎಷ್ಟನ್ನ ಮೈನಸ್ ಮಾಡ್ಬೇಕು ನಾವೀಗ? 125 ಮೈನಸ್ ಮಾಡಬೇಕು. ನೋಡ್ರಿ, 125 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 20 ಸಿಗುತ್ತೆ. ಮಿಡಲ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ 2 ವರ್ಗಗಳನ್ನ ಕೂಡಿಸಿದ್ರೆ 125 ಬರಬೇಕು. ಎಸ್. ಈಗ ಇಲ್ಲಿ ಎಷ್ಟಿದೆ? 10 ಇದೆ. 10 ಸ್ಕ್ವೇರ್. 10 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 10 10 100 ಆಯ್ತು.
ಈಗ ಇಲ್ಲೇ 125 ಬರಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಬಂದಿದೆ? 100 ಬಂದಿದೆ. ಇನ್ನು ಎಷ್ಟು ಕೂಡಿಸ್ಬೇಕು? ಅದಕ್ಕೆ 25 ಕೂಡಿಸಿದ್ರೆ 125 ಆಗುತ್ತೆ. ಹಾಗಾದ್ರೆ 125ರ ವರ್ಗಮೂಲ ಎಷ್ಟು? 5 ಸ್ಕ್ವಯರ್. 5 ಸ್ಕ್ವಯರ್. 5 ಸ್ಕ್ವಯರ್ನ ವರ್ಗ ಎಷ್ಟಾಗುತ್ತೆ? 25 ಆಗುತ್ತೆ. 10ರ ವರ್ಗ 100, 5ರ ವರ್ಗ 25, 100 1 25, 125 ಆಗುತ್ತೆ. 145ರಲ್ಲಿ 125ನ್ನ ಮೈನಸ್ ಮಾಡಿದ್ರೆ 20 ಬರುತ್ತೆ. ಹಾಗಾದ್ರೆ ಮಿಡಲ್ ಇರತಕ್ಕಂಥ ಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಏನಾಗುತ್ತೆ? 5 ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಏನು? 5 ಈಸ್ ರೈಟ್ ಆನ್ಸರ್. ಕ್ಲಿಯರ್? ತುಂಬ ಜನ ಸ್ಪರ್ಧಾರ್ಥಿಗಳು ಇದಕ್ಕೆ ಕಮೆಂಟ್ ಮಾಡಿದಿರ. ಕ್ಲಿಯರ್? ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 11. ಕೆಳಗೆ ನೀಡಲಾದ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಇರಿಸಬೇಕಾದ ಅಕ್ಷರವನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ. ನೋಡ್ರಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅದ. ಇಲ್ಲಿರ್ತಕ್ಕಂಥ ಲೆಟರ್ ಈ 3 ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತೆ. ಇಲ್ಲಿರ್ತಕ್ಕಂಥ ಲೆಟರ್ ಈ 3 ಸಂಖ್ಯೆಗಳಿಗೆ ಸಂಬಂಧ ಇದೆ. ಅದೇ ರೀತಿ ಈ 3 ಸಂಖ್ಯೆಗಳಿಗೆ ಒಳಗಡೆ ಇರ್ತಕ್ಕಂಥ ಲೆಟರ್ ಸಂಬಂಧ ಇದೆ. ಈಸಿ. ಅವುಗಳ ಸ್ಥಾನಗಳ ಸಂಖ್ಯೆ ಇರ್ಬೋದು. ಇಲ್ಲೇನಿದೆ? ಎಂ ಇದೆ, ಹೌದಾ? ಎಸ್. ಇಲ್ಲೇನಿದೆ? ಆರ್ ಇದೆ. ನೆಕ್ಸ್ಟ್ ಇಲ್ಲೇನಿದೆ? ಡಬ್ಲ್ಯೂ ಇದೆ. ಇವುಗಳ ಸ್ಥಾನ ಏನು? ಈಸಿಯಾಗಿ ಹೇಳ್ತೀನಿ. ಇಜೋಟಿ ಅಂತಕ್ಕಂಥ ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು. EJOTY. ಇದ್ರ ಸ್ಥಾನ 5, ಇದ್ರ ಸ್ಥಾನ 10, ಇದ್ರ ಸ್ಥಾನ 15, ಇದ್ರ ಸ್ಥಾನ 20, ಇದ್ರ ಸ್ಥಾನ 25. ಅಕ್ಕಪಕ್ಕದಲ್ಲಿ ಇರ್ತವೆ. ಅವುಗಳನ್ನು ನೋಡಿಕೊಂಡು ಲೆಕ್ಕ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ಎಂ IJKL ನೋಡ್ರಿ, ಇಲ್ಲಿ ಬರ್ತಿದ್ದು MNO ನೋಡ್ರಿ. MNO. ಎಂ ಬಂದು ಎನ್ ಬಂದು ಓ 15 ಇತ್ತಂದ್ರೆ ಅದರಿಂದ ಎರಡನೇ ಸಂಖ್ಯೆ ಅದ, ಎರಡನೇ ಲೆಟರ್ ಅದ. ಹಾಗಾದ್ರೆ ಇದ್ರ ಲೆಟರ್ ಏನಾಗುತ್ತೆ? 13. ಹೌದಾ? ಎಸ್. ಈಗ RST. ಇಲ್ಲಿ ಕೂಡ 2 ಲೆಟರ್ ಹಿಂದೆ ಇದೆ ಆರ್. ಹಾಗಾದ್ರೆ ಇದು 20 ಇತ್ತಂದ್ರೆ ಆರ್ ಎಷ್ಟನೇ ಸ್ಥಾನ ಇರುತ್ತೆ? 18ನೇ ಸ್ಥಾನ. ಇದು ಯಾವಾಗಿದು? ಎಡದಿಂದ ಬಲಕ್ಕೆ ABCD 1 2 3 4 ಅಂತ ಲೆಕ್ಕ ಹಾಕಿದಾಗ ಎಡದಿಂದ ಬಲಕ್ಕೆ. ಇಲ್ಲಿ ಜೆಡ್ ಇದೆ, ಸಾರಿ ಡಬ್ಲ್ಯೂ ಇದೆ. ಡಬ್ಲ್ಯೂ ಎಷ್ಟಿದೆ? WXY. ಇಲ್ಲಿ ಕೂಡ ವಾಯದಿಂದ ಎರಡನೇ ಲೆಟರ್ ಅದ. ಇಲ್ಲಿ 25 ಇತ್ತಂದ್ರೆ ಇದು 23. ಎಸ್. ಇವುಗಳ ಸ್ಥಾನಗಳಾದ ಎಡದಿಂದ ಬಲಕ್ಕೆ. ಎಸ್. ಎಂ ಇಲ್ಲಿದೆ. ಈಗ ಎಮ್ಗೆ ಇಲ್ಲಿ 13 ಸ್ಥಾನ ಬಂದ, 13 ಇದೆ. ಹಾಗಾದ್ರೆ 13 ಬರಂಗ್ ನೋಡ್ಕೊಳ್ಬೇಕು. ಇಲ್ಲಿ ನಾವು 17 ಇದೆ. 17ರಲ್ಲಿ 2 ಸೇರಿಸಿದ್ರೆ 19. 19ರಲ್ಲಿ 1 ಕಳೆದ್ರೆ 18 ಬರ್ತಿಲ್ಲ, 13 ಐತೆ. ಹಾಗಾದ್ರೆ ಇವೆರಡೂ ಕಳೆಯೋಣ. 17ರಲ್ಲಿ 2 ಹೋದ್ರೆ 15, 15ರಲ್ಲಿ 1 ಹೋದ್ರೆ 14. ಇಲ್ಲಿ ನೋಡಿದ್ರೆ 13 ಅದ. ಅದು ಕೂಡ ಬರಲ್ಲ. ಎಸ್. ಇದಕ್ಕೆ ಬರಲಿಕ್ಕೆ ಇದಕ್ಕಾರ ನೋಡೋಣ. 15ರಲ್ಲಿ 3 ಹೋದ್ರೆ 12, 12ರಲ್ಲಿ 4 ಹೋದ್ರೆ 8, ಇಲ್ಲಿ ನೋಡಿದ್ರೆ 18 ಇದೆ. ಇದು ಕೂಡ ಬರಲ್ಲ. ಅಂದ್ರೆ ನೇರವಾಗಿ ಬರ್ತಾ ಇಲ್ಲ. ರಿವರ್ಸ್ ಏನಾದರೂ ಬರ್ಬೋದೇನು ಅಂದ್ರೆ XYZ ಕಡೆಯಿಂದ 1 2 ಅಂತ ಹಾಕೊಂಡು ಬಂದಾಗ. ಹಾಗಾದ್ರೆ ಅವುಗಳ ಸ್ಥಾನ ಕಂಡುಹಿಡ್ಕೊಳ್ಬೇಕಾದ್ರೆ ತುಂಬಾ ಈಸಿ. 27ರಲ್ಲಿ ಮೈನಸ್ ಮಾಡಿಬಿಟ್ರಿ ಇವನ್ನ, ರಿವರ್ಸ್ ಇಂದ ಬರ್ತಕ್ಕಂಥ ಸಂಖ್ಯೆ ಸಿಕ್ಬಿಡುತ್ತೆ ನಮಗೆ. ಈಗ 13 ಇದೆ. 27ರಲ್ಲಿ 13 ಎಷ್ಟು? 14. ರಿವರ್ಸ್ ಇದು 14. ಎಂಬುದ ಸ್ಥಾನ ಏನೋ ರಿವರ್ಸ್ ಆಗಿ ನೋಡ್ಕೊಂತ ಬಂದಾಗ 14 ಇರುತ್ತೆ. ಬೇಕಾದ್ರೆ ಲೆಕ್ಕ ನೋಡ್ಕೊಳ್ಬೋದು ನೀವು. 27ರಲ್ಲಿ ನೋಡ್ರಿ, 27ರಲ್ಲಿ 18 ಹೋದ್ರೆ ಎಷ್ಟಾಗುತ್ತೆ? 27ರಲ್ಲಿ 18 ಹೋದ್ರೆ 9. 9 1 18 1 27 ಆಗುತ್ತೆ. 9 ಸ್ಥಾನ. 6 ರಿವರ್ಸ್ ಇಂದ ಲೆಕ್ಕ ಹಾಕಿದಾಗ 6 ಸ್ಥಾನ ಏನಷ್ಟೇ 9 ಇರುತ್ತೆ. 27ರಲ್ಲಿ 23 ಹೋದ್ರೆ 4 ಉಳಿಯುತ್ತೆ. ಹಾಗಾದ್ರೆ ಜಡ್ ಸ್ಥಾನ XYZ ಕಡೆಯಿಂದ ಜಡ್ ಕಡೆಯಿಂದ ಲೆಕ್ಕ ಹಾಕಿದಾಗ 4 ಆಗುತ್ತೆ. ಕ್ಲಿಯರ್? ಎಸ್. ಇವುಗಳಿಗೇನಾದ್ರೂ ಹೊಂದಾಣಿಕೆ ಆಗ್ತವೆ ನೋಡ್ಕೊಳ್ಬೇಕು. ಇವುಗಳಲ್ಲಿ ಕೂಡ ಕ್ಲಾಕ್ ವೈಸ್ ನೋಡ್ತಾ ಹೋಗೋಣ. ಕ್ಲಾಕ್ ವೈಸ್, ಇಲ್ಲಿಂದ ಕ್ಲಾಕ್ ವೈಸ್, ಇಲ್ಲಿಂದ ಕ್ಲಾಕ್ ವೈಸ್, ಇಲ್ಲಿಂದ ಹಿಂಗ್ ಕ್ಲಾಕ್ ವೈಸ್, ಇಲ್ಲಿಂದ ಹಿಂಗೆ ಕ್ಲಾಕ್ ವೈಸ್. ಎಸ್. ಈಗ ಇಲ್ಲಿ 14 ಬಂದಿದೆ, ಇಲ್ಲಿ 17 ಅದ. 17ರಲ್ಲಿ 2 ಹೋದ್ರೆ 15, 15ರಲ್ಲಿ 1 ಹೋದ್ರೆ 14. ಎಸ್ ಬರುತ್ತೆ, ಹೌದಲ್ಲ? 3ರಲ್ಲಿ ಇವೇನು ಮಾಡ್ಬೇಕು? ಕಳ್ಕೊಳ್ತೋಗ್ಬೇಕು. ಹಂಗನ್ನೋದಕ್ಕಿಂತ ಇವೆರಡು ಕೂಡಿಸ್ಕೊಂಡು ಇದರಲ್ಲಿ ಕಳಿಬಹುದು. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. 17ರಲ್ಲಿ 3 ಹೋದ್ರೆ 14 ಬಂತು. ಇದು ಕರೆಕ್ಟ್ ಆಯ್ತು. ಈಗ ಇಲ್ಲಿ ನೋಡ್ರಿ, ಇವೆರಡು ಕೂಡಿಸ್ಕೊಳ್ಬೇಕೀಗ. ಇದನ್ನ ಬಿಡಲೆ 1 ಲೆಟರ್ ಬಿಟ್ಟು ಮುಂದಿರ್ತಕ್ಕಂಥ 2 ಲೆಟರ್, 2 ಸಂಖ್ಯೆಗಳನ್ನ, ಈ ಸಂಖ್ಯೆ ಬಿಟ್ಟು ಮುಂದಿರ್ತಕ್ಕಂಥ 2 ಸಂಖ್ಯೆಗಳನ್ನ. ಈಗ 15 ಇದೆ. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 15ರಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. ಇಲ್ಲಿ ನೋಡಿದ್ರೆ 9 ಇದೆ. 9 ಇದೆ. ಎಸ್ ಇರ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 25 ಇದೆ. ಇವೆರಡು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? 21 ಆಗುತ್ತೆ. 25ರಲ್ಲಿ 21 ಎಷ್ಟು ಬರುತ್ತೆ? 4 ಬರುತ್ತೆ. ಇದು ಕರೆಕ್ಟ್ ಇದೆ. ಬಟ್ ಇದು ಒಂದು ತಪ್ಪಿದೆ. ಕ್ವಶನ್ ತಪ್ಪು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕಾಗಿತ್ತು ಲೆಟರು? ಇಲ್ಲಿ ನೋಡ್ರಿ, 15ರಲ್ಲಿ
8 ಹೋಗ್ಬೇಕು, 7 ಹೋಗ್ಬೇಕು, ಹಾಗಾದ್ರೆ 8 ಬರಬೇಕಿತ್ತು, ಇಲ್ಲಿ 8 ಬರಬೇಕು. 15ರಲ್ಲಿ 7 ಹೋದ್ರೆ 3, 4, 7, 15ರಲ್ಲಿ 7 ಹೋದ್ರೆ 8. ಹಾಗಾದ್ರೆ ರಿವರ್ಸಿಂದ 8 ಲೆಕ್ಕ ಹಾಕೊಂಬಂದ್ರೆ ಯಾವ ಸಂಖ್ಯೆ, ಯಾವ ಲೆಟರ್ ಇದೆ? ಯಾವುದಿದೆ? ಕ್ಯೂ ಇದೆ, ಸಾರಿ ಎಸ್ ಇದೆ ನೋಡ್ರಿ. ಎಸ್ ಎಲ್ಲಿ ಬರುತ್ತೆ ನೋಡ್ರಿ? ಎಸ್ ಟಿ ನೋಡ್ರಿ, ಎಸ್ ಆ ನಂತರ ಟಿ. ಹಾಗಾದ್ರೆ ಎಸ್ ಸ್ಥಾನ ಎಷ್ಟಾಗುತ್ತೆ? 19. ನೇರವಾಗಿ ABCD ಇಂದ ಲೆಕ್ಕ ಹಾಕಿದಾಗ ಎಸ್ ಆ ನಂತರ ಟಿ, ಇದು 20 ಅಂತಂದ್ರೆ ಇದು 19 ಇರುತ್ತೆ. ರಿವರ್ಸ್ ಲೆಕ್ಕ ಹಾಕಿದಾಗ 19, 27ರಲ್ಲಿ 19 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 8 ಬರುತ್ತೆ. ಈ ಒಂದು ಸಂಖ್ಯೆಗಳ ಪ್ರಕಾರ 8 ಬರುತ್ತೆ. ಹಾಗಾದ್ರೆ ಇಲ್ಲಿ 6 ಬರಬಾರ್ದು, 6 ಜಾಗದಲ್ಲಿ ಇಲ್ಲಿ ಎಸ್ ಬರಬೇಕಿತ್ತು, ಕರೆಕ್ಟ್ ಆಗ್ತಿತ್ತು ಅದು. ಎಸ್, ಈಗ ಇವು 3 ಪ್ರಕಾರ ಇದು ಕರೆಕ್ಟ್ ಆಯ್ತು. ಕರೆಕ್ಟ್ ಆಯ್ತಾ? ನೋಡ್ರಿ, ಸೀದಾ ನೋಡಿದಾಗ 19, ರಿವರ್ಸ್ ನೋಡಿದಾಗ 8, ಇಲ್ಲಿ 15ರಲ್ಲಿ 7 ಹೋದ್ರೆ 8 ಬಂತು. ಅದೇ ರೀತಿಯಾಗಿ ಇಲ್ಲಿಗ 7ನ 1 5 ಎಷ್ಟಾಗುತ್ತೆ? 12 ಆಗುತ್ತೆ. ಈ 22ರಲ್ಲಿ 12 ಕಳೆದಾಗ ಎಷ್ಟು ಬರುತ್ತೆ? 10 ಬರುತ್ತೆ. ಹಾಗಾದ್ರೆ ರಿವರ್ಸ್ ಬರ್ತಕ್ಕಂಥ 10ನೇ ಸಂಖ್ಯೆ ಯಾವುದು? ರಿವರ್ಸ್ ಬರ್ತಕ್ಕಂಥ 10ನೇ ಸಂಖ್ಯೆ ಯಾವುದು? ಯಾವುದು? ಎಸ್, ಇಲ್ಲಿ ನೋಡ್ರಿ 10ನೇ ಸಂಖ್ಯೆ. ಹಾಗಾದ್ರೆ ನಾವು ಸೀದಾ ಬರ್ತಕ್ಕಂಥದ್ದು ಯಾವುದು ನೋಡೋಣ. ಸೀದಾ ಅಂತಂದಾಗ 27 10 17 ಲೆಟರ್ ಯಾವುದಿದೆ? ಸೀದಾ 17ಲ್ಲಿ ಯಾವುದಿದೆ? OPQ ನೋಡ್ರಿ. ಸೀದಾ ಇವು 27 ಮೈನಸ್ ಮಾಡಿದ್ರೆ ಸೀದಾ ಬರ್ತಕ್ಕಂಥ ಸಂಖ್ಯೆ ಸಿಗುತ್ತೆ. ಸೀದಾ ಬರ್ತಕ್ಕಂಥ ಸ್ಥಾನದಲ್ಲಿ 27 ಮೈನಸ್ ಮಾಡಿದ್ರೆ ರಿವರ್ಸ್ ಬರ್ತಕ್ಕಂಥ ಸಂಖ್ಯೆ ಸಿಗುತ್ತೆ. ನಮಗೆ ರಿವರ್ಸ್ ಈಗ 10 ಬರ್ಬೇಕಾಗಿತ್ತಂದ್ರೆ ಸೀದಾ ಅಂದ್ರೆ ABCD ಇಂದ ಲೆಕ್ಕ ಹಾಕ್ಬೇಕಾದ್ರೆ 27 ಮೈನಸ್ ಮಾಡಿಬಿಡ್ರಿ. 27ರಲ್ಲಿ 10 17. ಹಾಗಾದ್ರೆ 17ನೇ ಸ್ಥಾನ ಯಾವ್ದು ಬರುತ್ತೆ? ಇಲ್ಲಿ O ಅದ, P ಅದ, ಆಮೇಲೆ Q ಅದ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? Q ಅದ. ಹಾಗಾದ್ರೆ ಸೀದಾ ಬರ್ತಕ್ಕಂಥದ್ದು 17 ಅದ, ರಿವರ್ಸ್ ಬಂದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. ಹಾಗಾದ್ರೆ ಅದ್ರ ಸ್ಥಾನ ಎಷ್ಟು? Q ಈಸ್ ರೈಟ್ ಆನ್ಸರ್. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಲೆಟರ್ ಯಾವುದು? Q ಈಸ್ ರೈಟ್. ನೋಡ್ರಿ, ಇದು ಲೆಕ್ಕ ತಪ್ಪು ಕೊಟ್ಟಿದ್ದಾರೆ ಅಷ್ಟೇ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 12. X ರೇಷಿಯೋ Y ಇಸ್ ಈಕ್ವಲ್ ಟು 3:5 ಮತ್ತು 3:X ಇಸ್ ಈಕ್ವಲ್ ಟು 1:3. ಹಾಗಾದ್ರೆ Y ನ ಮೌಲ್ಯವನ್ನು ಕಂಡುಹಿಡಿಯಿರಿ. ನೋಡ್ರಿ, ಈಗಾಗಲೇ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಲೆಕ್ಕ ಮಾಡಿದ್ವಿ. ಯಾವ್ದು ಹೇಳ್ರಿ? ಎಸ್, ಎಯು ಬಿಗಿಂತ 60 ಮೀಟರ್ ಅಂತರಗಳಿಂದ ಸೋಲಿಸಿದನು, ಬಿಯು ಸಿಗಿಂತ 50 ಮೀಟರ್ಗಳ ಅಂತರದಿಂದ ಸೋಲಿಸಿದನು. ಅಲ್ಲಿ ಎ ಮತ್ತು ಬಿ ಮತ್ತು ಸಿ ದ ರೇಷಿಯೋ ಸಿಕ್ಕಿತ್ತು ನಮಗೆ. ಅದೇ ರೀತಿಯಾಗಿ 3x ಮತ್ತು y ದ ರೇಷಿಯೋ ಕಂಡುಹಿಡ್ಕೊಳ್ಬೇಕಷ್ಟೇ ನಾವಿಲ್ಲಿ. ಅವ್ರು ಹೇಳ್ತಾರೆ ಎಕ್ಸ್ ಮತ್ತು y ದ ರೇಷಿಯೋ 3:5. ಎಕ್ಸ್ ಮತ್ತು y ದೆಷ್ಟು? 3:5. ಆಯ್ತಾ? ಎಸ್, ನೆಕ್ಸ್ಟ್ 3:x. ಇಲ್ಲಿ 3 ಅಂತಕ್ಕಂಥದ್ದು ನಂಬರ್ ಆದರೂ ಕೂಡ ಇವುಗಳ 3:x ಅಂತ ಇದೆ. 3:x ಇಸ್ ಈಕ್ವಲ್ ಟು 1:3. ನೋಡ್ರಿ, 3:x ಇಸ್ ಈಕ್ವಲ್ ಟು 1:3. ಆಯ್ತಾ? ಎಸ್, ಈಗ ನೋಡ್ರಿ, ಈಗ ಇಲ್ಲಿ ಇವೆರಡೂ ಸೇಮ್ ಇದಾವ ಅಂದ ತಕ್ಷಣನೇ ಎಕ್ಸ್ ಇಸ್ 3 ಒಂದೇ ಆಗುತ್ತೆ, ಎಕ್ಸ್ ರೇಷಿಯೋ y ನೇ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು y ನೇ ಆಗುತ್ತೆ. ಆದರೂ ಕೂಡ ನಾವೀಗ ಲೆಕ್ಕ ಮಾಡಲೇಬೇಕು. ನಿಮ್ಗೆ ಹೇಳಿದ್ರೆ ನಾನು ಅಕ್ಕಪಕ್ಕ ಇರ್ತಕ್ಕಂಥ ಸಂಖ್ಯೆಯನ್ನು ಬರ್ಕೊಳ್ಬೇಕು. ಇಲ್ಲಿ 3 ಇದೆಯಲ್ಲ, ಇಲ್ಲಿ 3 ಬರ್ಕೊಳ್ಬೇಕು. ಇಲ್ಲಿ 3 ಇದೆಯಲ್ಲ, ಇಲ್ಲಿ ಖಾಲಿ ಇರ್ತಕ್ಕಂಥದ್ದಲ್ಲಿ 3 ಬರ್ಕೊಳ್ಬೇಕು. ಈ 3 ಗುಣಾಕಾರ ಮಾಡಿ ಹಚ್ಚಿಬಿಟ್ರೆ ಮುಗಿದ ಹೋಯ್ತು. 3 ಒಂದಲೇ ಇಲ್ಲಿ 3, 3 3 9, 5 3 15. ಮುಗಿದ ಹೋಯ್ತಲ್ಲ ಲೆಕ್ಕ. ಎಸ್, ಕ್ವಶನ್ ಕೇಳಿದ್ದು ವಾಯ್ದ ರೇಷಿಯೋ ಕೇಳಿದ್ದಾರೆ. ಅಲ್ಲ, ವಾಯ್ದ ಮೌಲ್ಯ ಕೇಳಿದರೆ ವಾಯ್ದ ಮೌಲ್ಯ ಎಷ್ಟು? 15 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 15 ಇಲ್ಲ. ಆಯ್ಕೆಯಲ್ಲಿ 15 ಇಲ್ಲ ಅಂದ್ರೆ ನೋಡಿ ಕೊಟ್ಟಿದ್ದಾರೆ, ಆದ್ರೂ ಕೂಡ 15 ಇಲ್ಲ. ನೋಡ್ರಿ, 30/50 ಇದೆ. ಒಂದನೇ ಆಯ್ಕೆದಲ್ಲಿ ಏನದ? 30/50 ಇದೆ. ಇದನ್ನ ಸಂಕ್ಷೇಪ ಎಷ್ಟು ಬರುತ್ತೆ? 3/5 ಬರುತ್ತೆ. ಇಲ್ಲಿ 15 ಇದೆ, ಅದು ಅಲ್ಲ. ಎರಡನೇದು 45/3 ಇದೆ. 45/3 ಇದೆ. ಇದನ್ನ ಸಂಕ್ಷೇಪಿಸ್ರಿ. 3 1 3, 3 1 3, 1 ಉಳಿತೆ 15 ಆಗುತ್ತೆ. 3 5 15 ಹೋಯ್ತಾ? ಉತ್ತರ ಬಂತ? ಹಾಗಾದ್ರೆ ದ ರೈಟ್ ಆನ್ಸರ್ 45/3 ಈಸ್ ರೈಟ್ ಆನ್ಸರ್. ಸಂಕ್ಷಿಪ್ತವಾಗಿ ಮಾಡ್ಬೋದು ಇದನ್ನ ನಾವು. ಮುಂದೇನು ನೋಡಕ್ ಹೋಗ್ಕೋಬೇಡಿ. 3:45 ಅಂತ ಅದಂತರ ಅಲ್ಲ, ಅದು ಏನಾಗುತ್ತೆ? 1/45 ಬರುತ್ತೆ. ಇಲ್ಲಿ 1/45 ಬೇಕಾಗಿಲ್ಲ ನಮಗೆ, 15 ಬರಬೇಕು ಉತ್ತರ. 15 ಬರ್ಬೇಕಂದ್ರೆ 45/3 ಇಸ್ ರೈಟ್ ಆನ್ಸರ್. ಕೀ ಆನ್ಸರ್ಲಿ ಕೂಡ 45 ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ 15 ಕೊಟ್ಟಿದ್ದಾರೆ.
45/3 ಕೊಟ್ಟಿದ್ದಾರೆ. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಈ ಕೆಳಗಿನ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಚಿತ್ರ ನಿಮಗೂ ಕೂಡ ಕಾಣ್ತಾ ಇದೆ. ಇಲ್ಲೊಂದು ತ್ರಿಕೋನದ ಆಕೃತಿ ಈ ರೀತಿ ಕೊಟ್ಟಿದ್ರೆ ಇಲ್ಲಿ ತ್ರಿಭುಜಗಳು ಎಷ್ಟಿದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಇಲ್ಲಿ ನೋಡಿದಾಗ ಆಲ್ಮೋಸ್ಟ್ ಆಲ್ ತ್ರಿಕೋನಗಳು ಈ ರೀತಿ ಇದಾವೆ. ಇಲ್ಲಿ ನೋಡ್ರಿ, ಯಾವ ರೀತಿ? ಈ ರೀತಿ ಬಂದು ಸೆಂಟರ್ ಒಂದು ಈ ರೀತಿಯಾಗಿರ್ತಕ್ಕಂಥ ತ್ರಿಭುಜಗಳು ಇದ್ದಾವೆ. ಈ ರೀತಿ ಇದ್ದಾಗ ತುಂಬ ಸಿಂಪಲ್ ಆಗಿ ಯಾವ ರೀತಿ ಕಂಡು ಹಿಡ್ಕೊಳ್ಬೇಕಂತ ಅಂದಾಗ ನಾವು ಇಲ್ಲಿ ಎಷ್ಟು ಭಾಗಗಳಾಗಿದ್ದಾವೆ? ಒಂದು ಭಾಗ, ನೆಕ್ಸ್ಟ್ 2 ಭಾಗ, ಇವೆರಡು ಕೂಡಿಸ್ಕೊಂಡ್ಬಿಟ್ರೆ ಈ ಒಂದು ಆಕೃತಿಯಲ್ಲಿ 3 ತ್ರಿಭುಜಗಳು ಕಾಣ್ತಾವೆ. ಅವ್ರು ಎಷ್ಟಾದರೂ ಕೊಡಲಿ, ನೆಕ್ಸ್ಟ್ ಈ ರೀತಿ ಆದರೂ ಕೊಡ್ಬೋದು, ಈ ರೀತಿ ಕೊಡ್ಬೋದು. ಅವಾಗ ಏನು ಮಾಡಬೇಕು? ಇಲ್ಲಿ 1, ಇಲ್ಲಿ 2, ಇದು ಒಂದು 3, ಇದು ಒಂದು 4, ಇವೆಲ್ಲ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ? 1, 3, 3, 6, 4, 10 ತ್ರಿಭುಜಗಳು ಈ ಆಕೃತಿಯಲ್ಲಿ ಇದಾವೆ ಅಂತ ಅರ್ಥ. ಎಷ್ಟಾದರೂ ಕೊಡಲಿ, ಅವುಗಳನ್ನೆಲ್ಲವುಗಳು ಏನು ಮಾಡಬೇಕು? ಕೂಡಿಸ್ಕೊಳ್ಬೇಕು. 1, 2, 3, 4 ಅಂತ ಸೀರಿಯಲ್ ನಂಬರ್ ಕೊಡಬೇಕು, ಕೂಡಿಸ್ಕೊಳ್ಬೇಕು. ಈಗ ಇಲ್ಲಿ ನಮಗೆ ಏನಾಗಿದೆ ಅಂತ ಹೇಳಿದಾಗ ಕೇವಲ ಒಂದೇ ಒಂದು ರೇಖೆ ನಡುವೆ ಬಂದಿದೆ. ಈ ರೀತಿ ನೋಡ್ರಿ, ಈ ರೀತಿ ನಡುವೆ ಬಂದಿದೆ. ಎಲ್ಲಿ? ಇಲ್ಲಿ ನಡುವೆ ಬಂದಿದೆ, ಇಲ್ಲಿ ನಡುವೆ ಬಂದಿದೆ. ಈ ಒಂದು ತ್ರಿಭುಜದಲ್ಲಿ ಇಲ್ಲಿ ನಡುವೆ ಬಂದದ. ಆಯ್ತಾ? ಹಾಗಾದ್ರೆ ಇಲ್ಲಿ ಎಷ್ಟು ಇರ್ತವೆ? 1 ಮತ್ತು 2, 3 ತ್ರಿಭುಜಗಳು ಇರ್ತವೆ ಈ ರೀತಿ ಇದ್ದಾಗ. ಎಸ್. ಈಗ ನೋಡ್ರಿ, ಇಲ್ಲಿ ಒಂದು ಅದೇ ರೀತಿ ಐತೆ. ಹಾಗಾದ್ರೆ ಇಲ್ಲಿ ಎಷ್ಟಿದಾವೆ? ಈ ಒಂದು ಆಕೃತಿಯಲ್ಲಿ 3 ತ್ರಿಭುಜಗಳು ಇದಾವೆ. ಆಯ್ತಾ? ಎಸ್. ಅದೇ ರೀತಿಯಾಗಿ ಇಲ್ಲಿ ಒಂದು ಇದೆನಾ ನೋಡ್ರಿ, ಇಲ್ಲಿ ಒಂದು ಈ ರೀತಿ ಅದರ ಒಳಗಡೆ ಸೆಂಟರ್ ಒಂದು ಲೈನ್ ಬಂದದ. ಹಾಗಾದ್ರೆ ಇಲ್ಲಿ ಎಷ್ಟಿದಾವೆ? 3 ತ್ರಿಭುಜಗಳು ಇದಾವೆ. ಅದೇ ರೀತಿಯಾಗಿ ಈಗ ಈ ತ್ರಿಭುಜ ಇಲ್ಲಿ ಒಂದು ಇದೆನಾ ನೋಡಿ, ಇಲ್ಲೊಂದು ಸೆಂಟರ್ ಒಂದು ಬಂದಿದೆ. ಇಲ್ಲಿ ಎಷ್ಟು ತ್ರಿಭುಜಗಳಿದಾವೆ? 3 ತ್ರಿಭುಜಗಳು ಇದಾವೆ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೋಡ್ರಿ, ಇಲ್ಲಿ ಒಳಗಡೆ ಏನು ತ್ರಿಭುಜಗಳಿದಾವೆ? ಇಲ್ಲಿ ಟೋಟಲ್ ಇದು ಒಂದು ತ್ರಿಭುಜ ಇದೆ. ಮೊದಲು ಚಿಕ್ಕ ನೋಡ್ತೀನಿ. 1, 2, 3, 4, ಈ ಕಂಪ್ಲೀಟ್ ಆಗಿ ದೊಡ್ಡದು ಒಂದು. ಎಷ್ಟಿದಾವೆ? 5 ತ್ರಿಭುಜಗಳು ಇದಾವೆ ಒಳಗಡೆ. ಹೌದು ತಾನೆ? 1, 2, 3, 4 ದೊಡ್ಡದೊಂದು 5 ಇದಾವೆ. ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟಿದಾವೆ ನೋಡ್ರಿ? 3, 3, 6, 6, 3 ಎಷ್ಟಾಗದವು? 9 ಪ್ಲಸ್ 9. ಹೌದಾ? 9. ಇನ್ನೂ ಒಂದಿದೆ ಟೋಟಲ್ ದೊಡ್ಡದು ಏನಿದೆ? ಒಂದಿದೆ. ಕ್ಲಿಯರ್ ಆಯ್ತಾ ಇದು? ಹಾಗಾದ್ರೆ 9, 1, 10. ಹಾಗಾದ್ರೆ ಇಲ್ಲಿ ಎಷ್ಟು ಕಂಡು ಬರ್ತಾವೆ? 15 ತ್ರಿಭುಜಗಳು ಇದರಲ್ಲಿ ಕಂಡು ಬರ್ತವೆ. ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ಈ ಒಂದು ದೊಡ್ಡದು, ಈ 9, ಇದರಲ್ಲಿ 3, ಇದರಲ್ಲಿ 3 ಹೆಂಗೆ? ಇದು ಟೋಟಲ್ 1 ನೋಡ್ರಿ. ಇದು ಒಂದು ತ್ರಿಭುಜ, ನೆಕ್ಸ್ಟ್ ಇದು ಒಂದು ತ್ರಿಭುಜ, ಟೋಟಲ್ ಇದು ಒಂದು ತ್ರಿಭುಜ. 3 ತ್ರಿಭುಜಗಳು ಇರ್ತಾವೆ. ಇವು 3, 6, 6, 3, 9. ಇಲ್ಲಿ 1, 2, 3, 4 ಇದು ದೊಡ್ಡದು ನೋಡ್ರಿ. ಇದು ಒಂದು ತ್ರಿಭುಜ ಇತ್ತಾನೆ. 5 ತ್ರಿಭುಜಗಳು, ಒಟ್ಟು 15 ತ್ರಿಭುಜಗಳು ಈ ಒಂದು ಆಕೃತಿಯಲ್ಲಿ ಕಂಡು ಬರ್ತವೆ ಸ್ನೇಹಿತರೆ. ಈ ಒಂದು ಎಕ್ಸಾಮಲ್ಲಿ 23/3/2025 ಕೆದವರು ನಡೆಸಿರ್ತಕ್ಕಂಥ ಈ ಒಂದು ವಿಧಾನ ಪರಿಷತ್ ಸಚಿವಾಲಯದ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಈ ಕ್ವಶನ್ಗಳನ್ನು ಕೇಳಿದರೆ ತುಂಬ ಪ್ರಮುಖವಾಗಿರ್ತಕ್ಕಂಥ 13 ಕ್ವಶನ್ಗಳನ್ನು ಕೇಳಿದರೆ ನೆಕ್ಸ್ಟ್ 24ನೇ ತಾರೀಕಿನ ಕ್ವಶನ್ ನೆಕ್ಸ್ಟ್ ನಾನು ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ 13 ಕ್ವಶನ್ಗಳನ್ನು ನೋಡಿ ಮತ್ತು ಪ್ರೀವಿಯಸ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.